ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಸದ್ಗುರುವೆ ನಿನಗಾರು ಸರಿಯಿಲ್ಲ, ಬದ್ಧನಿಗೆ ಬುದ್ಧಿ ಕೊಡು ನೀನು, ಬದ್ಧನಿಗೆ ಬುದ್ಧಿ ಕೊಡು ನೀನು. ಜಗದಾದಿ ಜಗದ್ವಂದೇ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ಮೌನಯೋಗಿ ಗುರುನಾಥಾರೂಢರ ಪಾದ ಪದ್ಮಗಳಲ್ಲಿ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ, ಯಾವ ಕ್ಷೇತ್ರದ ಅಧಿದೇವತೆಯಾಗಿರತಕ್ಕಂತಹ ಶಿವಲಿಂಗೇಶ್ವರರ ಕರ್ತೃ ಗದ್ದುಗೆಗೆ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ, ಜಗಜ್ಯೋತಿ ಬಸವೇಶ್ವರರು ಕೂಡ ಪಾದಾರವಿಂದದಲ್ಲಿ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸಿ, ಈ ಗ್ರಂಥ ಕರ್ತರಾಗಿರತಕ್ಕಂಥ ಸದ್ಗುರು ನಿಜಗುಣ ಶಿವಯೋಗಿಗಳ ಪಾದಾರವಿಂದದಲ್ಲಿ ಭಕ್ತಿ ಕೋಟಿ ವಂದನೆಗಳನ್ನು ಮಣಿದು, ಇಲ್ಲಿಯ ತನಕ ಬಹಳ ಸುಂದರವಾಗಿ ಸಂಗೀತ ಸುದಿಯನ್ನು ಸುರಿಸಿರತಕ್ಕಂತಹ ಆಯಾವ ಸಂಗೀತ ಬಳಗಕ್ಕೂ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಅದರಂತೆ ಸದ್ಗುರು ಶಿವಲಿಂಗೇಶ್ವರರ ಒಂದು ಆಶ್ರಮದ ಅಧಿಕಾರಿಗಳಾಗಿರ್ತಕ್ಕಂಥವರು ಕೂಡ ಮೊದಲು ಮಾಡಿಕೊಂಡು, ಯಾವ ಊರಿನ ಗ್ರಾಮದ ಹಿರಿಯರಾಗಿರ್ತಕ್ಕಂಥವರು ಕೂಡ ಮೊದಲು ಮಾಡಿಕೊಂಡು, ಯಾವ ಬಸವ ಸಮಿತಿಯ ಬಳಗಕ್ಕೂ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಕಲ್ಪವೃಕ್ಷದ ಅಡಿಯಲ್ಲಿ ಅಮೃತದ ಸುದಿಯನ್ನು ಸವಿಯಲಿಕ್ಕೆ ಬಂದಿರತಕ್ಕಂತಹ ಶರಣು ತಂದೆ ತಾಯಿಗಳಿಗೆ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಶಿವಸ್ವರೂಪಿಗಳೇ, ಸದ್ಗುರು ನಿಜಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರತಕ್ಕಂತಹ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ
ಶಿವಕಾರುಣ್ಯ ಸ್ಥಳದ ಮೊದಲನೆಯ ಪಠ್ಯವನ್ನು ಆಧಾರವಾಗಿರಿಸಿಕೊಂಡು ಇಲ್ಲಿಯ ತನಕ ಹೇಳಿಕೊಂಡು ಬಂದಿದ್ದೀವಿ. ದಿವಸ ಎಷ್ಟು ಉಳಿದವು? ಇನ್ನು 7 ದಿನ ಉಳಿದು. ಬಹುತ್ ಗಯಾ ತೋಡಿ ರಹಿ ತೋಡಿ ಬಿ ಅಬ್ ಜಾಯ್. ಹೋದೋ ದಿನ ಇನ್ನು ಹೊಳ್ಳಿ ಕೇಳಿದ ನಂತರ ಸಿಗೋದಿಲ್ಲ. ಇನ್ನು ಮತ್ತೆ ಮುಂದೆ 11 ತಿಂಗಳು ಕಾಯ್ಬೇಕು. 11 ತಿಂಗಳು ಕಾದಾಗ ಮತ್ತೆ ಶ್ರಾವಣ, ಹೌದಿಲ್ಲ? ಇಲ್ಲಿ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಸದ್ಗುರು ನಿಜಗುಣ ಶಿವಯೋಗಿಗಳ ಶಿವಕಾರುಣ್ಯ ಸ್ಥಳದ ಮೊದಲನೆಯ ಪಠ್ಯವನ್ನು ಆಧಾರವಾಗಿರಿಸಿಕೊಂಡು ಯಾವುದು ಅಂತ ಕೇಳಿದರೆ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲಹುದು ನರರಿಗೆ ಮುಕುತಿ, ದುರಿತ ಕರ್ಮವ ನೊಲ್ಲದಿರು ಪುಣ್ಯವನೇ ಮಾಡು, ಹರ ನಡಿಬಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರುಳು ನೀತಿವಿದನಾಗು, ಹೊರೆಗೋರ್ಲ ತರನೆಂದು ಬೆಸೆಸುವ, ನಿಂದಿಸಿ ನುಡಿಯದಿರು ಆರನ್ನು, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ, ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ. ನಿನ್ನಿನ ದಿವಸ ಏನು ಹೇಳಿಕೊಂಡು ಬಂದಿವೆ ಅಂತ ಕೇಳಿದ್ರೆ, ಭವಮಾಲೆ ಗಲಸು ಖುಷಿಯದಿರು ಎಡರು ಬಂದು ಕವಿಯಲು ಅಂಜದಿರು. ನಿನ್ನಿನ ದಿವಸ ಹೇಳ್ಕೊಂಡು ಬಂದಿವಿ. ಪರಮಾತ್ಮ ನಮಗ ಅನಂತ ಕಷ್ಟ ನಷ್ಟಗಳನ್ನು ಕೊಟ್ಟಾಗ ಕಷ್ಟ ನಷ್ಟಗಳಿಗೆ ಹೆದರಲಾರದೆ ಏನು ಮಾಡಬೇಕು ಅಂತ ಧೈರ್ಯದಿಂದ ಇದ್ರ ಪರಮಾತ್ಮ ಏನು ಮಾಡ್ತಾನಂತ ಕರ ಹಿಡಿದು ಎತ್ತಿಕೊಂಬುವ. ಅಣತಕ್ಕಂಥ ಮಾತನ್ನ ನಿನ್ನಿನ ದಿವಸ ಪ್ರತಿಪಾದನವನ್ನು ಮಾಡಿಕೊಂಡು ಬಂದೀವಿ. ಅಂದ್ರೆ ಪರಮಾತ್ಮ ಏನಂತ ಕೇಳಿದ್ರೆ, ನಮ್ಮ ಕಷ್ಟವನ್ನು ಕೊಟ್ಟು ನೋಡ್ತಾನೆ, ಮತ್ತ ಸುಖವನ್ನು ಕೊಟ್ಟು ನೋಡ್ತಾನೆ, ಹೌದಿಲ್ಲ? ಸತ್ಯ ಹರಿಶ್ಚಂದ್ರನಿಗೆ ದೊಡ್ಡ ರಾಜ್ಯನ ಇತ್ತು, ಹೌದಿಲ್ಲ? ಸತ್ಯ ಹರಿಶ್ಚಂದ್ರನಿಗೆ ರಾಜ್ಯ ಇದ್ರೂ ಕೂಡ ಅವ ಏನು ಮಾಡಿದ? ಸತ್ಯವನ್ನ ಆಡಿದ. ತನ್ನ ಪ್ರಾಣ ಹೋಗುವ ಸಂಕಟ ಬಂದರೂ ಕೂಡ ಸತ್ಯವನ್ನ ಬಿಡಲಿಲ್ಲ, ಸುಳ್ಳನ್ನ ಆಡಲಿಲ್ಲ. ಅದಕ್ಕಾಗಿ ಅವನು ಏನಾಯ್ತು ಅಂತ ಕೇಳಿದ್ರೆ, ಮುಂದೊಂದು ಕಾಲದೊಳಗೆ ಎಲ್ಲವೂ ಕೂಡ ಕಳ್ಕೊಂಡಾಗ ಹೆಂಡತಿ, ಮಗು, ಆಸ್ತಿ, ರಾಜ್ಯ ಎಲ್ಲವನ್ನ ಕಳ್ಕೊಂಡಾಗ ಮಗುವಿನ ಸುಡಲಿಕ್ಕೆ ಒಂದು ಪೈಸಾನು ಸಹಿತ ಇರ್ಲಾರ್ದಂಥ ಸಮಯದೊಳಗೆ ಹೆಂಡತಿಯ ರುಂಡವನ್ನ ತೆಗಿಲಿಕ್ಕೆ ಕೂಡ ತಯಾರಾದ ಅಂಥ ಸಂದರ್ಭದೊಳಗೆ ಪರಮಾತ್ಮ ಪ್ರತ್ಯಕ್ಷನಾಗಿ ಏನು ಮಾಡಿದ ಅಂತ ಕೇಳಿದ್ರೆ, ಎಲ್ಲವನ್ನ ಮರಳಿ ಕೊಡುವಂಥವನಾದಂತ ಬರೀತದೆ. ಎದರಿಂದ ಅಂತ ಕೇಳಿದ್ರೆ, ಪರಮಾತ್ಮ ಕಷ್ಟಗಳನ್ನು ಕೊಡ್ತಾನ. ಕಷ್ಟಗಳನ್ನು ನಾವು ಧೈರ್ಯದಿಂದ ಎದುರಿಸಿದ್ದ ಆದ್ರೆ ಪರಮಾತ್ಮ ಏನು ಮಾಡ್ತಾನ ಅಂತ ಕೇಳಿದ್ರೆ, ನಮಗೆಲ್ಲವನ್ನ ಕೊಡ್ತಾ ಇದ್ದಾನೆ. ಇದು ನಿನ್ನಿನ ದಿವಸ ಆಗಿರತಕ್ಕಂಥ ವಿಷಯ. ಇವತ್ತಿನ ದಿವಸ ಏನು ಅಂತ ಕೇಳಿದ್ರೆ, ಭವಮಾಲೆಗೊಳಗಾದ ನೆಂಬುದೇ ಖುಷಿ, ಕವಿಯಲು ಅಂಜದಿರು ಸಂಪದಗಳು. ಇವತ್ತಿನ ದಿವಸ ಏನು ಅಂತ ಕೇಳಿದ್ರೆ, ತವ ಮದ ಒಳದಿರು ತತ್ವ ಸಂತತಿಯನ್ನು ಅಂತಕ್ಕಂಥ ವಿಷಯವನ್ನ ನೋಡಿಕೊಂಡು ಬರೋಣ. ತವೆ ಮದ ಒಳೆದಿರು ಅಂತಂದ್ರೆ, ಪರಮಾತ್ಮ ನಮಗ ಐಶ್ವರ್ಯ ಬಂದ ಕಾಲದಲ್ಲಿ ನಮಗ ಆಗರ್ಭ ಶ್ರೀಮಂತರದೀವಿ, ನಮಗ ಪರಮಾತ್ಮ ಸಾಕಷ್ಟು ಐಶ್ವರ್ಯವನ್ನ ಕೊಟ್ಟಾನ. ಐಶ್ವರ್ಯವನ್ನ ಕೊಟ್ಟಾಗ ನಾವು ಏನ್ ಮಾಡ್ಬೇಕ್ರಿ? ಐಶ್ವರ್ಯ ಬಂದದ, ಯಾವುದೋ ಒಂದು ಹಿಂದಿನ ಪುಣ್ಯದಿಂದ ಐಶ್ವರ್ಯ ಬಂದದ. ಸಾಕಷ್ಟು ತಿನ್ನ ಕಡಿಮಿಲ್ಲ, ಉಣ್ಣ ಕಡಿಮಿಲ್ಲ, ದುಡ್ಡಿ ಕಡಿಮಿಲ್ಲ, ಬಂಗಾರ ಬೆಳ್ಳಿಗೆ ಕಡಿಮಿಲ್ಲ, ಬಂಧು ಬಳಗಕ್ಕೆ ಕಡಿಮಿಲ್ಲ. ಆದರೂ ಭಗವಂತ ಕೊಟ್ಟಾನಲ್ಲ, ಆ ಐಶ್ವರ್ಯ ಬಂದಾಗ ಏನು ಮಾಡ್ಬೇಕಂತ ವಿನಯದಿಂದ ಇರಬೇಕಂತ. ಶಿರಿ ಒಡೆದು ಜೀವಿಸುವಡ ವಿನಯವನು ಅಂತ ಹೇಳ್ತಾ ಇದ್ದಾರೆ. ಶಿರಿ ಒಡೆದು ಜೀವಿಸುವಡ ವಿನಯವನು ಅಂತ ನಿಜಗುಂಡ್ರು ಹೇಳ್ತಾರೆ ನೀತಿ ಕ್ರಿಯೆ ಚರದಲ್ಲಿ. ಅಂದ್ರೆ ಶಿರಿ ಬಂದಾಗ ಏನು ಮಾಡ್ಬೇಕಂತ? ವಿನಯದಿಂದ ಇರಬೇಕಂತ. ವಿನಯದಿಂದ ಇದ್ದಿದ್ದಾದ್ರೆ ಎಲ್ಲವನ್ನ ಗಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ವಿನಯ ಅನ್ನತಕ್ಕಂಥದ್ದು ಎಷ್ಟು ಮುಖ್ಯ ಐತಿ ಅಂತ ಕೇಳಿದ್ರೆ ಬಹಳ ಮುಖ್ಯ ಇದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ
ಶುನಿ ಚೈವ ಸ್ವಪಾಕೇಚ ಸಮದರ್ಶಿನ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಎಲ್ಲಿ? ಭಗವದ್ಗೀತೆಯಲ್ಲಿ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಅಂತಾನಲ್ಲ, ವಿದ್ಯಾ ಇತ್ತು ಅಂತ ಕೇಳಿದ್ರೆ ವಿದ್ಯಾಕ್ಕ ವಿನಯ ಭೂಷಣ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹೌದಿಲ್ರಿ? ಹಂಗ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಸಿರಿ ಒಡೆದು ಜೀವಿಸುವಡೆ ವಿನಯವನು ಅಂದ್ರೆ ಪರಮಾತ್ಮ ಸಿರಿ ಬಂದ ಕಾಲಕ್ಕೆ ಏನು ಮಾಡು ಮನುಷ್ಯನೇ, ನೀನು ವಿನಯವಂತನಾಗಿ ಬಾಳು. ವಿನಯ ಪೂರ್ವಕವಾಗಿ ಬಾಳಿದಿ ಅಂತಂದ್ರೆ ಏನಾಗ್ತದೆ ನಿನಗ? ಎಲ್ಲವನ್ನ ಪಡ್ಕೊಳ್ತೀಯ ಅಂತ ನಿಜಗುಂಡ್ರೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಐಶ್ವರ್ಯ ಬರ್ತಂದ್ರೆ ಮನುಷ್ಯನಿಗೆ ಏನಾಗ್ತದೆ ಅಂತ ಕೇಳಿದ್ರ ರಾಜ್ಯ ಬರ್ತದೆ, ಯೌವನ ಬರ್ತದೆ, ದುಡ್ಡು ಬರ್ತದೆ. ಆದ್ರೆ ಎಲ್ಲದಕ್ಕೂ ದುಡ್ಡಿನ ಮದ, ರಾಜ್ಯದ ಮದ, ಅಧಿಕಾರದ ಮದ ಬತ್ತು ಅಂತಂದ್ರೆ ಯಾರು ಕಣ್ಣ ಕಾಣೋದಿಲ್ರಿ ಮನುಷ್ಯನಿಗೆ. ಹಿಂಗೈತಲ್ರಿ ಇದು ದುಡ್ಡಿನ ಮದ ಅನ್ನತಕ್ಕಂಥದ್ದು, ರಾಜ್ಯದ ಮದ ಅನ್ನತಕ್ಕಂಥದ್ದು, ಯೌವನ ಮದ ಅನ್ನತಕ್ಕಂಥದ್ದು, ಅಧಿಕಾರ ಮದ ಅನ್ನತಕ್ಕಂಥದ್ದು. ಇವು ಏನಪ್ಪಾ ಅಂತ ಕೇಳಿದ್ರೆ ಮನುಷ್ಯನನ್ನ ಅಧೋಗತಿಗೆ ಒಯ್ತಾವ. ಅದಕ್ಕಾಗಿ ಹೇಳ್ತಾರ, ನೀ ಏನು ಮಾಡಬೇಡ, ಮದವುಳ್ಳವನಾಗಬೇಡ. ಅಷ್ಟು ಮದಗಳದಾವ. ಅದರೊಳಗೆ ಒಂದು ಮದ ಬಂದ್ರೆ ಸಾಕಕ್ಕ ನೀ ಕೆಳಗಿಳಿಯಾಕ, ಅಷ್ಟ ಸಾಕು. ಒಂದು ಮದ ಬಂದ್ರೆ ಸಾಕು ನೀ ಕೆಳಗಿಳಿಯಾಕ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ನಿನಗೆ ಐಶ್ವರ್ಯ ಬಂದಾಗ ನೀ ಏನು ಮಾಡು ಅಂತ ಕೇಳಿದ್ರೆ ವಿನಯದಿಂದ ಬಾಳು, ವಿನಯದಿಂದ ಇರು. ಹಿಂಗ ಬಸವಣ್ಣನವರ ಕಾಲದೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ, ಬಸವಣ್ಣನಿಗೆ ಐಶ್ವರ್ಯ ಕಡಿಮಿತ್ತೇನ್ರಿ? ಐಶ್ವರ್ಯ ಕಡಿಮಿಲ್ಲ, ದುಡ್ಡು ಕಡಿಮಿಲ್ಲ. ಒಬ್ಬ ರಾಜಾರ್ಯ, ಬಿಜ್ಜಳ ರಾಜ್ಯಕ್ಕೆ ರಾಜ ಯಾರು? ಬಸವಣ್ಣ. ಅಂತ ಸಂದರ್ಭದೊಳಗ ಅಲ್ಲಮ ಪ್ರಭುಗಳು ಸೇರಿಕೊಂಡು ಇಡೀ ತಮ್ಮ ಶರಣ ಬಳಗವನ್ನ ಕೂಡಿಸಿಕೊಂಡು ಒಂದು ಅನುಭವ ಮಂಟಪವನ್ನ ಮಾಡ್ತಾ ಇದ್ರು. ಅನುಭವ ಮಂಟಪವನ್ನ ನಡೆಸಿದ್ರು. ಅವಾಗ ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಇದರಲ್ಲಿ ಯಾರು ಭಕ್ತರು, ಇದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತರು ಯಾರು ಅಂತ ಅಲ್ಲಮ ಪ್ರಭು ಕೇಳ್ತಾರೆ ಅಂತ ನೋಡ್ರಿ. ಕೇಳಿದಾಗ ಅಣ್ಣ ಬಸವಣ್ಣ ಎದ್ದು ನಿಂತು ಹೇಳ್ತಾನ, ನಾನೇ ಒಬ್ಬ ಶ್ರೇಷ್ಠ ಭಕ್ತ ಅಂತ ಎದ್ದು ನಿಂತು ಕೈ ಮುಗಿದು ಹೇಳ್ತಾರಂತ. ಎಲ್ಲಿ? ಅಲ್ಲಮ ಪ್ರಭು ದೇವರಿಗೆ. ಅವಾಗ ಅವನ ದೋಷಿರ್ತಕ್ಕಂಥ ಇಡೀ ಎಲ್ಲ ಶರಣ ಬಳಗೇನದಲ್ಲ ಎಲ್ಲರೂ ಕೂಡಿ ನಗಲಿಕ್ಕೆ ಹತ್ತಿದ್ರಂತೆ, ವ್ಯಂಗ್ಯವಾಗಿ ಮಾತಾಡ್ಲಿಕ್ಕೆ ಹತ್ತಿದ್ರಂತೆ. ಅಲ್ಲ, ಇವನು ಸರಿ ಸಮಾನ, ಇವನಿಗಿಂತ ದೊಡ್ಡವರು ನಾವದೀವಿ, ಇವನಿಗಿಂತ ಸರಿ ಸಮಾನ ಅದೀವಿ, ಇವನಿಗಿಂತ ದೊಡ್ಡವರದೀವಿ, ನಾವು ಎದುರಾಗೂ ಕಡಿಮಿಲ್ಲ. ಆದ್ರೆ ನಾವು ಎಲ್ಲದಕ್ಕಿಂತ ನಾನಾ ಒಬ್ಬ ಶ್ರೇಷ್ಠ ಭಕ್ತ ಅಂತಾನಲ್ಲ ಅಂತ ವ್ಯಂಗ್ಯವಾಗಿ ಮಾತಾಡಕತ್ತಿದ್ರು. ಅವಾಗ ಅಲ್ಲಮ ಪ್ರಭುಗಳು ಹೇಳ್ತಾರಂತ, ಅಲ್ಲಪ್ಪ ಬಸವಣ್ಣ ನಾನೇ ಶ್ರೇಷ್ಠ ಭಕ್ತ ಅಂತೀಯಲ್ಲ, ಇವರೆಲ್ಲ ಕುಂತಾರಲ್ಲ ನನ್ನ ಎಡಕ ಬಲಕ ಹಿಂದ ಮುಂದೆ ಕುಂತಾರಲ್ಲ, ಇವರೆಲ್ಲ ಏನಾಗಬೇಕು ಅಂತ ಕೇಳಿದಾಗ ಒಂದು ಮಾತು ಹೇಳಿದಂತ ಅಣ್ಣ ಬಸವಣ್ಣ. ಎಂಥ ಮಾತ್ರಿ ಅದು? ಅದು ಯಾರಿಗೂ ಬರಕ್ ಸಾಧ್ಯನೇ ಇಲ್ಲ. ಎಂಥ ಮಾತನ್ನ ಹೇಳಿದ್ರು ಅಂತ ಕೇಳಿದ್ರೆ, ಅಪ್ಪ ಇವರೆಲ್ಲ ನನ್ನ ಆಜು ಬಾಜು ಎಡಕ ಬಲಕ ಕುಂತಾರಲ್ಲ, ಇವರು ನನ್ನ ಗುರುಗಳು, ಗುರುವಿನ ಸ್ವರೂಪದರ, ಇವರ ಸೇವೆಯನ್ನ ಮಾಡತಕ್ಕಂಥ ಒಬ್ಬ ಭಕ್ತ ನಾನು, ಅದಕ್ಕೆ ಶ್ರೇಷ್ಠವಾದ ಭಕ್ತ ಅಂತ ಹೇಳಿದೆ ಅಂತ ಹೇಳಿದೆ. ಹೇಳೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಎಂಥ ವಿನಯ ನೋಡ್ರಿ ಬಸವಣ್ಣಂದು. ಅದಕ್ಕಾಗಿ ಏನ್ ಅನಿಸ್ಕೊಂಡ್ರಿ ಅವ ಜಗತ್ತಿಗೆ? ಅಣ್ಣ ಅನಿಸ್ಕೊಂಡ. ನೋಡ್ರಿ, ಬಸವಣ್ಣ ಅಣ್ಣ ಅನಿಸ್ಕೊಂಡ. ಯಾಕೆ ಅಂತ ಕೇಳಿದ್ರೆ, ಅವನಿಗೆ ರಾಜ್ಯ ಇತ್ತು, ಹಣ ಇತ್ತು, ಬಂಗಾರ ಇತ್ತು, ಎಲ್ಲ ಇದ್ರೂ ಕೂಡ ಎಷ್ಟು ವಿನಯ ನೋಡಿ, ಎಷ್ಟು ವಿನಯ ಇತ್ತಲ್ಲ. ಯಾರು ವಿನಯದಿಂದ ತಲೆ ಬಾಗ್ತಾರಲ್ಲ ಅವರ ಮುಂದೆ ದೇವರಾಗ್ತಾರೆ. ಯಾರಿಗೆ ಶಂಕರತ್ವ ಪ್ರಾಪ್ತಿ ಆಗಬೇಕಂದ್ರೆ ಏನಾಗ್ಬೇಕ್ರಿ? ಕಿಂಕರತ್ವ ಬರಬೇಕಂದ್ರೆ. ಯಾರು ಕಿಂಕರರಾಗ್ತಾರೆ, ಯಾರು ವಿನಯದಿಂದ ತಲೆ ಬಾಗ್ತಾರೆ, ಅವರು ಏನಾಗ್ತಾರೆ ಅಂತ ಕೇಳಿದ್ರೆ ಶಂಕರ ಆಗ್ತಾರೆ. ಶಂಕರ ಆಗ್ತಾರೆ. ನೋಡಿ, ಒಂದು ಹೊಲದೊಳಗ ಬಿದಿರತಕ್ಕಂಥದ್ದು ಬೆಳೀತದೆ. ಬಿದಿರತಕ್ಕಂಥ ಬೆಳೀತು ಅಂತ ಕೇಳಿದ್ರೆ ಅದು ಏನಾಗಿರ್ತದೆ ಅಂತ ಕೇಳಿದ್ರೆ, ಒಂದೊಂದು ಅಂಕ ಡೊಂಕಾಗಿ ಬೆಳೆದಿರ್ತದೆ.
ಒಂದೊಂದು ನೆಟ್ಟಗೆ ಬೆಳೆದಿರ್ತದೆ. ಬೆಳೆದಾಗ ಏನಾಗಿತ್ತು ಅಂತ ಕೇಳಿದ್ರೆ ಇಬ್ಬರು ಮನುಷ್ಯರ ಹಾದು ಹೊಂಟಿದ್ರಂತ್ರಿ. ಎಲ್ಲಿ? ಆ ಕಾಡಿನ ಮಧ್ಯದೊಳಗೆ. ಅಲ್ಲಿ ಬಿದಿರು ಚೆನ್ನಾಗಿ ಬೆಳೆದಿತ್ತು. ಚೆನ್ನಾಗಿ ಬೆಳೆದಿತ್ತಲ್ಲ, ಅದರಾಗ ಒಬ್ಬ ಮನುಷ್ಯ ನೋಡಿದಂತ ಡೊಂಬ್ರಾಟ ಆಡವ್ರಿ. ಡೊಂಬ್ರಾಟ ಆಡವ ನೋಡಿದ, ಏನ್ ಮಾಡಿದ, ಬಿದಿರು ಬಹಳ ಚಂದದ, ಬಹಳ ನೆಟ್ಟಗ ನೀಟಾಗಿ ಬೆಳೆದದ, ನನಗ ಏನ್ ಬಡಿಯಾಕ ಡೊಳ್ಳು ಬಡಿಯಾಕ ಆಗ್ತದ, ಡೊಂಬ್ರಾಟ ಬಡಿಯಾಕ ಒಂದು ಗಣಿ ಆಗ್ತದ ಅಂತ ಏನ್ ಮಾಡಿದಂತ ಕಡ್ಕೊಂಡು ತಗೊಂಡು ಮನೆಗೆ ಹೋದ. ಎದಕ್ಕೆ? ಡೊಂಬ್ರಾಟ ಆಡ್ಲಿಕ್ಕೆ, ಕಾಲ ಹಾಕಿ ತೊಳಿಲಿಕ್ಕೆ ತಗೊಂಡು ಹೋದ. ಅದರೊಳಗ ಒಬ್ಬ ಮನುಷ್ಯ ಬರ್ತಾನ. ಅದೇ ಮಾರ್ಗವಾಗಿ ಬರತಕ್ಕಂಥವ್ರು ಶರಣ ಸಂಪ್ರದಾಯರಿದ್ರು. ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರ, ಅದೇ ಮಾರ್ಗವಾಗಿ ಬರುವಾಗ ಏನಾಗಿತ್ತು ಅಂತ ಕೇಳಿದಾಗ ಆ ಬಿದಿರನ್ನ ನೋಡಿದ್ರು. ಅಂಕ ಡೊಂಕಾಗಿ ಬೆಳೆದಿತ್ತಲ್ಲ, ಬಹಳ ಖುಷಿ ಆಯ್ತು ಅವರಿಗೆ. ಯಾಕಂತ ಕೇಳಿದ್ರೆ, ಇದು ನಮ್ಮ ಊರೊಳಗೆ ಒಂದು ದೇವಸ್ಥಾನದ ಅಥವಾ ಒಂದು ಶಿವಲಿಂಗೇಶ್ವರ ದೇವಸ್ಥಾನ ಅಂತ ಇಟ್ಕೊಳ್ಳಿ. ಶಿವಲಿಂಗೇಶ್ವರ ದೇವಸ್ಥಾನಕ್ಕೆ ಪಲ್ಲಕ್ಕಿ ಇಲ್ಲ, ಪಲ್ಲಕ್ಕಿ ಮಾಡಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅದನ್ನು ಕಡ್ಕೊಂಡು ತಗೊಂಡು ಹೋದ. ಒಂದೇ ಗಿಡದಲ್ಲಿ ಬೆಳೆದಿರ್ತಕ್ಕಂಥ ಬಿದಿರು ಏನಾಯ್ತು, ಒಂದು ಡೊಂಬ್ರಾಟ ಆಡೋರ ಕೈ ಒಳಗೆ ಹೋತು, ಒಂದಿಗೆ ಏನಾಯ್ತು ಅಂತ ಕೇಳಿದ್ರೆ ಪಲ್ಲಕ್ಕಿ ಆಯ್ತು. ಒಂದು ಪಲ್ಲಕ್ಕಿ ಆದಲ್ಲ, ಅದರಾಗ ಅದು ಹೇಳ್ತದಂತ ನೋಡ್ರಿ, ಯಾವುದು ಬಾಗ್ತದ ಅದಕ್ಕೆ ಏನಾಗ್ತದ, ಪಲ್ಲಕ್ಕಿ ಏನ್ ಮಾಡ್ತಾರೆ, ದೇವರಿಗೆ ಹಾಕೋಕ್ಕಿಂತ ಮುಂಚೆ ದೇವರಿಗೆ ಹಾಕೋದಿಲ್ಲ ಅಷ್ಟ. ಪಲ್ಲಕ್ಕಿ ತುಂಬಾ ಹೂ ಹಾಕಿದ್ರು, ಬಂಗಾರ ಬೆಳ್ಳಿ ಹಾಕಿದ್ರು, ಮತ್ತೆ 4 ಮಂದಿ ಹೊತ್ಕೊಂಡು ಏನ್ ಮೆರಸಾಕತ್ತಿದ್ರಂತ. ಎದನ್ನ? ಪಲ್ಲಕ್ಕಿನ. ಮತ್ತೆ ನೆಟ್ಟಗೆ ಬೆಳೆದಿರ್ತಕ್ಕಂಥ ಬಿದಿರು ಏನಾಯ್ತು, ಡೊಂಬ್ರಾಟ ಆಡೋರು ಕೈಯಾಗ ಸಿಕ್ತು, ಕಾಲ ಹಾಕಿ ತುಳಿಯಾಕತ್ತಿದ್ರು, ಕೈಲೇ ಬಡಿಯಾಕತ್ತಿದ್ರು. ಒಂದೇ ಗಿಡದಲ್ಲೇ ಹುಟ್ಟಿರತಕ್ಕಂಥ ಬಿದಿರು ಒಂದು ಏನಾಯ್ತು, ಡೊಂಬ್ರಾಟ ಆಡೋನ ಕೈಯಾಗ ಸಿಕ್ತು, ಒಂದು ಪಲ್ಲಕ್ಕಿ ಆಯ್ತು. ಯಾವುದು ಭಾಗತದ ಅದು ದೇವರಾಗ್ತದ. ಯಾರು ಭಾಗ್ತಾರ ಅವರು ದೇವರಾಗ್ತಾರ. ಇಲ್ಲಿ ಭಾಗೋದು ಮುಖ್ಯದ, ಬೀಗೋದಲ್ಲ. ಬೀಗೋದಲ್ಲ. ಬಹಳ ಚಂದ ಹೇಳ್ತಾರೆ. ಇನ್ನೊಂದು ಕಡೆ ನಿಜಗುಣರು ಒಂದು ದೃಷ್ಟಾಂತ ಕೊಟ್ಟಾರ. ಅದು ಏನಪ್ಪಾ ಅಂತ ಕೇಳಿದ್ರೆ, ಮಹಾಮೇರು ಪರ್ವತ ಅಂತಿತ್ತದು. ಮಹಾಮೇರು ಪರ್ವತ ಅಂತ ಒಂದು ಪರ್ವತ ಇತ್ತು, ಒಂದು ವಿಂಧ್ಯ ಪರ್ವತ ಅಂತ ಒಂದು ಪರ್ವತ ಇತ್ತು. 2 ಪರ್ವತ ಇತ್ತು ಅಂತ. ಆವಾಗ ವಿಂಧ್ಯ ಪರ್ವತ ಮತ್ತು ಮಹಾಮೇರು ಪರ್ವತ ಏನು ಎರಡಿತ್ತು ಅಲ್ಲ, ಮಹಾಮೇರು ಪರ್ವತದಷ್ಟೇ ಎತ್ತರವಾಗಿ, ಬಹಳ ಎತ್ತರ ಮಹಾಮೇರು ಪರ್ವತ ಅಂದ್ರೆ. ಎತ್ತರಕ್ಕಿಂತ ಎತ್ತರಂತ ಅವಾಗ ವಿಂಧ್ಯ ಪರ್ವತಕ್ಕೆ ಬಹಳ ಹೊಚ್ಚಕಿಟ್ಟು ಬಂತದ್ದು. ಮಾತ್ಸರ್ಯ ಬಂತು. ಅದು ಅಂತ್ಯಂತ ಮಹಾಮೇರು ಪರ್ವತಕ್ಕೆ ನಾನೇನು ಕಡಿಮೆ, ನಾನು ಇದಕ್ಕಿಂತಲೂ ಹೆಚ್ಚು ನಾನು ಬೆಳಿಬೇಕಂತ ಬೆಳೆಯಕ್ಕೆ ಹಚ್ಚಂತ್ರಿ. ಯಾವುದು? ವಿಂಧ್ಯ ಪರ್ವತ. ಹಿಂಗ ಒಂದಿನ ಅಲ್ಲ, 2 ದಿನ ಅಲ್ಲ, ಪ್ರತಿನಿತ್ಯ ಬೆಳೆಯಕ್ಕೆ ಹಚ್ಚು. ಹೆಂಗ ಬೆಳೀತು ಅಂತ ಕೇಳಿದ್ರೆ, ಸೂರ್ಯನನ್ನ ಮರೆ ಮಾಡಿತು, ಚಂದ್ರನನ್ನ ಮರೆ ಮಾಡಿತು. ಅವಾಗೆಲ್ಲ ಏನಾದ್ರು ಚಂದ್ರನ ಮರೆ ಆದಂದ್ರೆ, ಸೂರ್ಯನ ಮರೆ ಆದಂದ್ರೆ ಜಗತ್ತಿನ ಪರಿಸ್ಥಿತಿ ಹೆಂಗ್ರಿ? ವ್ಯವಹಾರಗಳು ನಿಂತು ಹೋಗ್ತಾವ. ಅವಾಗ ಇಡೀ ದೇವತೆಗಳಿಗೂ ಕಷ್ಟ ಆಯ್ತು, ಈ ಭೂಲೋಕದ ಮಾನವರಿಗೂ ಕೂಡ ಕಷ್ಟ ಆಗ್ತದೆ. ಕಷ್ಟ ಆಗಿ ಬಂದು ಎಲ್ಲಿ ಹೇಳ್ಕೊತಾರ ಅಂತ ಕೇಳಿದ್ರೆ, ದೇವತೆಗಳಿಗೆ ಬಂದು ಕಷ್ಟ ಆತಲ್ಲ, ಎಲ್ಲಿ ಹೋಗಿ ಕೇಳ್ಕೊಂಡ್ರು ಅಂತ ಅಗಸ್ತ್ಯ ಮುನಿಗೆ, ಋಷಿಗಳಿಗೆ ಹೋಗಿ ಬೆಳ್ಕೊಂತಾರೆ. ಹೇ ಪರಮಾತ್ಮ, ಋಷಿವರ್ಯ, ನಮ್ಮ ಭೂಲೋಕದ ವ್ಯವಹಾರಗಳು ಎಲ್ಲ ನಿಂತು ಹೋಗಾಕತ್ತಾವ. ಕತ್ತಲಾದ ವ್ಯವಹಾರ ಮಾಡೋದು ಹೆಂಗ? ವಿಂಧ್ಯ ಪರ್ವತ ಏನು ಮಾಡಾಕತ್ತಾನಂದ್ರೆ ಬೆಳೆಯಕತ್ತಾನ. ಅವನು ಬೆಳೆಯುವುದನ್ನ ನಿಲ್ಲಿಸಬೇಕು ಪರಮಾತ್ಮ ಅಂತ ಎಲ್ಲಿ ಬಂದು ಬೆಳ್ಕೊಂಡ್ರು ದೇವಾನುದೇವತೆಗಳು ಸೇರಿ ಮತ್ತು ಭೂಲೋಕದ ಮಾನವರು ಸೇರಿ ಅಂತ ಕೇಳಿದ್ರ, ಅಗಸ್ತ್ಯ ಮುನಿಗಳಿಗೆ, ಋಷಿಗಳಿಗೆ ಬೆಳ್ಕೊಂಡ್ರ.
ಅವಾಗ ಅಗಸ್ತ್ಯ ಋಷಿಗಳು ಬಂದ ಹೇಳ್ತಾರೆ ಅಂತ ವಿಂಧ್ಯ ಪರ್ವತನಿಗೆ ವಿಂಧ್ಯ ಪರ್ವತ ಅಂತ ಕರೀತಾರೆ. ಕರೆದಾಗ ವಿಂಧ್ಯ ಪರ್ವತ ಅಗಸ್ತ್ಯ ಮುನಿಯ ಮಾತನ್ನ ಕೇಳಿ ಸಾಷ್ಟಾಂಗ ನಮಸ್ಕಾರ ಆಗ್ತಾರತ್ರಿ. ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಹೆಂಗ್ರಿ ಅಂತ ಕೇಳಿ ಉದ್ದಕ್ಕ ಬಡಿ ಬಿದ್ದಂಗೆ ಬಳುದ್ರಿ ಭೂಮಿ ಮ್ಯಾಲ. 8 ಹಂಗ ಭೂದೇವಿಗೆ ಹಾಕಬೇಕು. ಹಂಗ ಉದ್ದಕ್ಕ ಬಿದ್ದು ನಮಸ್ಕಾರ ಮಾಡಿದ್ರಂತ ಅಗಸ್ತ್ಯ ಮುನಿಗಳಿಗೆ. ಅವಾಗ ಅಗಸ್ತ್ಯ ಮುನಿಗಳು ಹೇಳ್ತಾರಂತ, ಹೇ ವಿಂಧ್ಯ ಪರ್ವತ, ನಾನು ರಾಮೇಶ್ವರಿಗೆ ಹೋಗಿ ಬರ್ತೀನಿ, ನಾನು ರಾಮೇಶ್ವರಕ್ಕೆ ಹೋಗಿ ಬರ್ತೀನಿ, ನಾನು ಹೋಗಿ ಬರೋ ಮಠ ಈಗೇನು ಉದ್ದಕ್ಕ ಬಿದ್ದಿಯಲ್ಲ ಹಿಂಗ ಬಿಡು, ಹಿಂಗ ಬಿಡು, ನಾವು ಹೋಗಿ ಹೊಳ್ಳೆ ಬರ್ತೀನಿ ಅಂತ ಹೋದ್ರಂತೆ. ರಾಮೇಶ್ವರಕ್ಕೆ ಹೋಗಿ ರಾಮೇಶ್ವರ ದರ್ಶನವನ್ನು ಮಾಡಿಕೊಂಡು ಈ ಕಡೆ ಬರಲೇ ಇಲ್ರಿ ಅವರು. ಮತ್ತೊಂದು ಬ್ಯಾರಿ ರೂಟ್ ಹಿಡಿದು ಒಂದು ನದಿಯ ಒಂದು ಪಕ್ಕದಲ್ಲಿ ಕುಟೀರವನ್ನು ಹಾಕೊಂಡ ತಪಸ್ಸು ಮಾಡಿದ್ರು ಅಂತ ಬರ್ತದೆ. ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಯಾವ ದೊಡ್ಡವರಾಗಬೇಕಂತ ಹೋಗ್ತಿರಲ್ಲ ಅವ್ರು ಅಂದ್ರೆ ಅಹಂಕಾರದಿಂದ ಇರಬಾರ್ದಂತ. ವಿನಯದಿಂದ ಯಾರು ಕೂಡ್ತಾರಲ್ಲ, ಯಾರು ನಡ್ಕೊಂತಾರಲ್ಲ ಅವ್ರು ಏನಾಗ್ತಾರಪ್ಪ ಅಂತ ಕೇಳಿದ್ರೆ ಉದ್ಧಾರ ಆಗ್ತಾರ, ದೊಡ್ಡವರಾಗ್ತಾರ, ಶಂಕರ ಆಗ್ತಾರ. ಹೌದಿಲ್ಲ? ಕಿಂಕರತ್ವ ಯಾರಿಗೆ ಬರ್ತದ ಅವರು ಶಂಕರ ಆಗ್ತಾರ. ಇಲ್ಲ ಅಂದ್ರೆ ವಿಂಧ್ಯ ಪರ್ವತ ಜೊತೆ ಹಂಗ ಡಬ್ಬ ಬೀಳುದಕ್ಕೆ. ಇಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಮ್ಮ ಮಾತು ಮೃದುವಾಗಿರಬೇಕು. ಮೃದು ವಚನವೇ ಸಕಲ ಜಪಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ. ನೋಡು, ಮೃದು ವಚನವೇ ಸಕಲ ಜಪ, ಮೃದು ವಚನವೇ ಸಕಲ ತಪ, ಸದು ವಿನಯವೇ ಸದಾಶಿವನ ಒಲುಮೆಯ. ಎಷ್ಟು ಚಂದ ಹೇಳಿದ್ರು. ನಮ್ಮ ಮಾತು ಹೆಂಗಿರಬೇಕಂತ ಕೇಳಿದ್ರೆ ವಿನಯದಿಂದ ಕೂಡಿರಬೇಕು. ನಮ್ಮ ಮಾತು ಕೇಳಿದ್ರೆ ಅವರಿಗೆ ಮನಸ್ಸಿಗೆ ಭಕ್ತಿ ಪೂರ್ವಕ ಸಂತೋಷ ಆಗಬೇಕು, ಬಹಳ ಖುಷಿ ಆಗಬೇಕು. ಮನೆಗೆ ಬಂದವರಿಗೆ ಬಹಳ ಆಧಾರ ಆದಿತ್ಯ ಮಾಡುವುದು ಬೇಕಾಗಿಲ್ಲ. ಬರೀ 2 ಮೃದು ವಚನಗಳನ್ನ ಮಾತನಾಡಿದ್ರೆ ಸಾಕು. ನೀವೇನು ಪಂಚ ಭಗವಾನ ಉಳಿಸೋದು ಬೇಡ, ನೀರು ಕೊಡೋದು ಬೇಡ, ಊಟ ಮಾಡಿಸೋದು ಬೇಡ. ಒಂದು ಒಳ್ಳೆಯ ಮಾತು, ಏನಿ ಬಂದಿರಿ ಹದುಡ ಬಿದ್ದಿರಿ ಅಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ ಅಂತ ಬಸವಣ್ಣ ಹೇಳ್ತಾ ಇದ್ದಾರೆ. ಕುಳ್ಳಿರಿ ಅಂದರೆ ಜನ ಕುಳಿ ಹೋಗುವುದೇ. ನೋಡಿ, ಏನಪ್ಪ ಬಂದ್ರಿ ಬರ್ರಿ, ಚೆನ್ನಾಗಿದ್ದೀರಾ, ಆರಾಮಿದ್ದೀರಾ, ನಿಮ್ಮ ಮನೆಯೊಳಗೆ ಹೆಂಗದ, ನಿಮ್ಮ ಶರೀರಕ್ಕೆ ಆರೋಗ್ಯ ಹೆಂಗದ, ಆರಾಮದಿರ ಇಲ್ಲೋ ಅಂತ ಕೇಳಿದ್ರೆ ಸಾಕತ್ತ. ಕೇಳಿದ್ರೆ ಏನಾದ್ರೂ ನಿಮ್ಮ ಮೈಸಿರಿ ಏನಾದ್ರೂ ಹಾರ ಹೋಗ್ತದಲ್ಲ ಅಂತ ಬಸವಣ್ಣ ಹೇಳ್ತಾರೆ. ಕೂಡ್ರಿ ಕುತ್ಕೋರಿ ಅಂದ್ರೆ ನಿಮ್ ನೆಲ ಏನಾದ್ರೂ ತೆಗ್ದು ಬೀಳ್ತದ ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ನೆಲ ಏನಾದ್ರೂ ತೆಗ್ದು ಬೀಳ್ತದೆ ಅಂತ ಹೇಳ್ತಾರ. ನಮ್ಮ ಈಗ ಆಡ ಭಾಷೆಯೊಳಗೆ ಒಂದು ಮಾತು ಹೇಳ್ತಾರೆ, ಏನಂತ, ಬೆಲ್ಲ ಇರಲಿಲ್ಲ ಅಂದ್ರು ಬೆಲ್ಲದಂತ 4 ಮಾತು ಹೇಳ್ಬೇಕಂತ. ಅದು ಅಷ್ಟೇ ಸತ್ಯ. ಅದ ವೇದ ಸುಳ್ಳಾಗ್ಬೋದು, ಆದರೆ ಗಾದೆ ಮಾತು ಎಂದು ಸುಳ್ಳಾಗಲ್ಲ. ಬೆಲ್ಲ ಇರ್ಲಿಕ್ಕಂದ್ರೂ ಬೆಲ್ಲದಂತ ಮಾತು ಹೇಳ್ಬೇಕಂತ. ನಮ್ಮ ಮಾತು ಹೆಂಗಿರಬೇಕು ಅಂತ ಕೇಳಿದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು 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 ಅನ್ಬೇಕಂತ. ನೋಡಿ, ಲಿಂಗ ಅಂದ್ರೆ ಯಾರು? ಪರಮಾತ್ಮ. ಪರಮಾತ್ಮನ ಸ್ವರೂಪನಾಗಿರ್ತಕ್ಕಂಥ ಸದ್ಗುರುನಾಥ ಹೇಗಿರ್ಬೇಕಂತ, ಹೌದಪ್ಪ ಹೌದು, ಇರಬೇಕಿದ್ರೆ ಇರಬೇಕಿಂತ ಮಗ, ಹುಟ್ಟಿದ್ರೆ ಹುಟ್ಟಬೇಕಿಂತ ಮಗ ನಮ್ಮ ಹೊಟ್ಟಿಲಿ ಅಂತ ಹಾಡಿ ಹರಿಸ್ಬೇಕಂತ. ಹಂಗಿರ್ಬೇಕು ನಮ್ಮ ಮಾತು, ಹಂಗ ವಿನಯದಿಂದ ಕೂಡಿರಬೇಕು. ಯಾರು ಹಾಕ್ತಾರ ಅವರು ದೇವರಾಗ್ತಾರೆ. ನೋಡ್ರಿ, ಗಿಡಗಳು ಕೆಲವೊಂದಿಷ್ಟು ಗಿಡಗಳು ನೆಟ್ಟಿಗೆ ಹೋಗಿರ್ತಾವ, ಬೇಕಾದಂಗೆ ನೆಟ್ಟಿಗೆ ಹೋದ್ರು ಕೂಡ ಅದರ ಹಣ್ಣು ಏನು ಹೆಂಗಿರ್ತಾವ್ರಿ, ಅವು ಭೂಮಿಗೆ ಬಾಗಿರ್ತಾವಲ್ರಿ, ಭೂಮಿಗೆ ಮುಖ ಮಾಡಿರ್ತಾವ, ಭೂಮಿಗೆ ಮುಖ ಮಾಡಿರ್ತಾವ. ಅದಕ್ಕೆ ದೇವರಿಗೆ ನೈವೇದ್ಯ ಆಗ್ತಾವ ಪ್ರತಿಯೊಂದು ಹಣ್ಣು. ಈಗ ತೆಂಗಿನ ಗಿಡದೊಳಗೆ ಒಂದು ಶಕ್ತಿ ಅದ. ಕೆಲವೊಬ್ರು ಕೇಳ್ಬೋದು, ಅಲ್ರಿ ತೆಂಗಿನ ಗಿಡ ಉದ್ದಕ ಬೆಳೆದತ್ತಲ್ಲ ಆದ್ರೂ ದೇವರಿಗೆ ಕಾಯಿ ಹೊಡಿತಾರ ಅಂತ ಕೇಳ್ಬೋದು. ಈ ತೆಂಗಿನ ಗಿಡದೊಳಗೆ ಒಂದು ಶಕ್ತಿ ಅದ. ತೆಂಗಿನ ಗಿಡ ಏನೋ ನೆಟ್ಟಿಗೆ ಬೆಳೆದಿರಬಹುದು,
ನೆಟ್ಟಗ ಬೆಳೆದಿರಬಹುದು. ಆದರೆ ತೆಂಗಿನ ಗಿಡದೊಳಗ ಮೇಲೆ ತುದಿ ಒಳಗ ಒಂದು ಎರಡು ಗರಿ ಅಂತಿರ್ತಾವ ನೋಡ್ರಿ, ಒಳಗೆ ಸುಳಿ ಅಂತಿರಲ್ಲ. ಸುಳಿ ಒಳಗ ಹೆಂಗಿರ್ತಾವಪ್ಪ ಅಂತ ಕೇಳಿದ್ರೆ ನಿಮ್ ಕೈ ಮುಗಿದಿರ್ತೈತೆ ನೋಡ್ರಿ. ನೆಟ್ಟಗೆ ಬೆಳೆದ್ರೆ ಒಂದು ವಿಶೇಷತನ ಇರ್ತದಲ್ಲ, ಹಿಂಗ ಕೈ ಮುಗಿದಿರ್ತದ. ಅದು ಗಿಡ ಅಂತದಂತ ತೆಂಗಿನ ಗಿಡ. ಹೇ ಪರಮಾತ್ಮ, ಹೇ ಮಹಾದೇವ, ನೀನು ನನಗ ಈಗ ಜನರಿಗೆ ಬೆಳ್ಕೋದಂತದ, ನೀವು ನಮಗೆ ಎಂತ ನೀರು ಹಾಕಿರಿ ಅಂತ ಕೇಳಿದ್ರೆ ಕಹಿ ನೀರು ಹಾಕಿರಬಹುದು, ಬಳಸು ನೀರು ಹಾಕಿರಬಹುದು. ನೀವು ಎಂತ ನೀರು ಹಾಕಿದ್ರೆ ಪರವಾಗಿಲ್ಲ, ನಿಮ್ಮ ಉಪಕಾರಕ್ಕಾಗಿ ನಾನು ಏನ್ ಮಾಡ್ತೀನಿ, ಪರಮಾತ್ಮನಿಗಾಗಲಿ ನಿಮಗ ಮನುಷ್ಯರಿಗಾಗಲಿ ನಾನು ಏನ್ ಮಾಡ್ತೀನಿ, ಸಿಹಿ ನೀರನ್ನು ಕೊಡ್ತೀನಿ. ಸಿಹಿ ನೀರು ಕೊಡ್ತೈತೆ ಅಂದ್ರೆ ಯಾವುದು ತೆಂಗಿನ ಮರ ನೆಟ್ಟಗೆ ಬೆಳೆದ್ರು ಅದರಲ್ಲಿ ಒಂದು ವಿಶೇಷ ಇದೆ. ಅದರ ಕಾಯಿ ಮಾತ್ರ ಭೂಮಿಗೆ ಒಂದು ಮುಖವಾಗಿ ಇರ್ತದೆ. ಮತ್ತು ಅದರ ಮೇಲಿನ ಸುಳಿ ಇರತಕ್ಕಂಥ ಎರಡು ಒಂದು ಗರಿಗಳಿಲ್ಲದವಲ್ಲ, ಪರೀಕ್ಷೆ ಮಾಡಿ ನೋಡಬಹುದು. ಎರಡು ಕೈಗಳು ಮುಗಿದಿರ್ತಾವ ಒಂದು ಆಕರ್ಷಕ ಮಾರ್ಗವಾಗಿ. ಪರಮಾತ್ಮನಿಗೆ ಕೈ ಮುಗಿದು ಬೆಳ್ಕೊಂತಾವಂತ ತೆಂಗಿನ ಗಿಡ. ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಯಾವುದು ಬಾಗ್ತದ ಅದು ದೇವರಿಗೆ ಸಲ್ಲುತ್ತದೆ. ನೋಡ್ರಿ, ಸಜ್ಜಿ ತನಿ ಎಂದಾದ್ರೂ ಭಾಗ್ಯತೆ ಎಂದಾದ್ರೂ ಭಾಗ್ಯತೆ ಅದು ಇಲ್ಲ. ಅದಕ್ಕಾಗಿ ದೇವರಿಗೆ ನೈವೇದ್ಯ ಅದನ್ನು ಮಾಡಂಗಿಲ್ಲ ಯಾರು. ಅದೇ ನೋಡ್ರಿ, ಗೋಧಿ ಭತ್ತ ನೆಟ್ಟಗೆ ಬೆಳೆದ್ರು ಕೂಡ ತೆನಿ ಮಾತ್ರ ಹೆಂಗಾಗ್ತದೆ, ಭೂಮಿಗೆ ಮುಖವನ್ನ ಮಾಡ್ತದೆ. ಅದಕ್ಕೆ ಹೇಳ್ತಾರ, ನೀ ಏನು ಮಾಡುವ ಅಂತ ಕೇಳಿದ್ರೆ, ಶಿರಿ ಬಂದ ಕಾಲಕ್ಕೆ ಶಿರಿ ಒಡೆದು ಜೀವಿಸುವಡೆ ವಿನಯವನ್ನು. ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಪರಮಾತ್ಮ ಕೊಟ್ಟಾಗ ನೀ ಏನು ಮಾಡು, ವಿನಯದಿಂದ ಬಾವು, ವಿನಯದಿಂದ ಇರು. ವಿನಯದಿಂದ ಇದ್ದಿ ಅಂತಂದ್ರೆ ಏನಾಗ್ತದ, ಸರ್ವಸ್ವವು ನಿನ್ನ ಆಗ್ತದ, ನಿಂದ ಆಗ್ತದ. ವಿನಯದಿಂದದು ಬಹಳ ಮುಖ್ಯ ಅದ ರೀ. ಈಗ ಒಮ್ಮೆ ಜೇಕ ಮತ್ತೆ ಜಾಲಿ ಗಿಡ ಎರಡು ಮಾತಾಡ್ಕೊಂತಿದ್ವು. ಏನಂತ ಮಾತಾಡ್ಕೊತಿತ್ತು ಅಂತ, ಅಲ್ಲೊಂದು ದೊಡ್ಡ ಮಹಾಪುರ ಬರಕತ್ತಿತ್ತು, ಹೊಳಿ ಬರಕತ್ತಿತ್ತು. ಅವಾಗ ಜೇಕ್ ಹೇಳ್ತದಂತ, ಎದಕ್ಕೆ ಜಾಲಿ ಹೊರಗೆ ಹೇಳ್ತದಂತ. ಅಲ್ಲಿ ಮಹಾಪುರ ತುಂಬಿ ಬರಕತ್ತದ, ಹೊಳಿ ಬರ್ತಾ ಇದೆ. ಒಂದು ಸ್ವಲ್ಪ ಬಾಗು ಆಮೇಲೆ ನೆಟ್ಟಗೆ ನಿಂದಿರಬಹುದು. ಈಗ ಒಂದು ಸ್ವಲ್ಪ ಬಾಗು ಆಮೇಲೆ ನಿಂದಲಿಕ್ಕೆ ಅನುಕೂಲ ಆಗ್ತದೆ ಅಂತ ಜೇಗಾಟೆ ಎದಕ್ಕೆ ಜಾಲಿ ಮರಕ್ಕೆ ಬುದ್ಧಿ ಹೇಳ್ತದೆ. ಅವಾಗ ಜಾಲಿ ಮರ ಹೇಳ್ತದಂತ, ನಾಯಕ್ ಬಾಗ್ಲಿ ನನಗೇನು ಅಂತ ಹರಕತ್ತಾಗೈತ, ಬಾಗುದಾದ್ರೆ ನೀನ ಬಾಗು, ನಾಯಕ್ ಬಾಗ್ಲಿ ಅನ್ನೋದ್ರೊಳಗೆ ಮಾಪುರ ಬಂತು. ಮಾಪುರ ಅಂದ್ರೆ ದೊಡ್ಡ ಹೊಳಿ ಬಂತ್ರಿ. ಹೊಳಿ ಬಂದು ಏನಾಯ್ತು, ಬುಡ ಮೇಲ ಕಿತ್ಕೊಂಡು ಹರ್ಕೊಂಡು ಹೋಗ್ತದೆ. ಅವಾಗ ಜೇಗ್ ಏನು ಮಾಡ್ತೀವಿ ಅಂತ ಕೇಳಿದ್ರೆ, ಮ್ಯಾಗೇನು ನೀರು ಬಂತಲ್ಲ, ಬಾಗಿಲು ಸ್ವಲ್ಪ ಬಾಗಿಲು ಪೂರ ನೆಲದ ಹಣೆ ಹಚ್ಚಿ ಬಾಗಿಲು ಮ್ಯಾಗ ಮಾಪುರ ಬಂದು ಹರಿದು ಹೋಗಿ ಬಿಡ್ತು. ಆವಾಗ ಮತ್ತೆ ನೆಟ್ಟಗೆ ನಿಂತು ಯಾವುದು ಜೇಗ. ಹಂಗ ಪುಣ್ಯಾತ್ಮರೇ, ಮನುಷ್ಯರಾಗಿರತಕ್ಕಂಥವ ನಾವು, ಮಾನವರಾಗಿರತಕ್ಕಂಥವ ನಾವು ವಿನಯದಿಂದ ನಡೆಯಲಿಕ್ಕೆ ಸಾಧ್ಯದ. ಯಾರು ವಿನಯದಿಂದ ಇರ್ತಾರಲ್ಲ ಅವ್ರಿಗೆ ಯಾವತ್ತೂ ಏನು ಕೊರತೆಯಾಗಲ್ಲ, ಕೊರತೆಯಾಗಂಗಿಲ್ಲ. ಕೊರತೆ ಆಯ್ತು ಅಂತ ಕೇಳಿದ್ರೆ ಅದು ಆಗಲಿಕ್ಕೆ ಸಾಧ್ಯನೂ ಇಲ್ಲ ರೀ. ವಿತರಣದೊಡನೆ ಭೋಗಿಸುವ ಅರ್ಥದವನು, ಅದೇ ನಿಜಗೊಂಡು ಹೇಳ್ತಾ ಇದ್ದಾರೆ. ವಿತರಣದೊಡನೆ ಭೋಗಿಸುವ ಅರ್ಥದವನು ಹಿತವಚನವೇ ತೊಡವೆನಿಪ ದಾನವನು. ಹಿತವಚನವೇ ತೊಡವೆನಿಪ ದಾನವನು ಅಂತಂದ್ರೆ, ಹೇ ಪರಮಾತ್ಮ, ಆ ಪದ್ಯದೊಳಗೆ ಏನಂತ ಕೇಳಿದ್ರೆ ಭಕ್ತನಾಗಿರ್ತಕ್ಕಂಥ ಬೆಳ್ಕೊಂತಾನೆ. ಏನಂತ ಕೇಳಿದ್ರೆ, ಬೇಡುವೆ ನಭವ ನಿಮ್ಮನು ಭವಭವದಳು ಮಾಡಿನ ಗೊಲಿದು ಸುಗುಣ ಸಂತತಿ ಏನು ಅಂತ. ಬೇಡುವೆ ನಭವ ನಿಮ್ಮನು ಭವಭವದಳು ಮಾಡಿನ ಗೊಲಿದು ಸುಗುಣ ಸಂತತಿ ಏನು. ಹೇ ಪರಮಾತ್ಮ, ಹೇ ಮುಕ್ಕಣ್ಣ ಮಹಾದೇವ, ನೀ ಏನು ಮಾಡು, ನನಗ ಸಾಕಷ್ಟು ಭವದೊಳಗೆ ಹುಟ್ಟಿಸು, ಸಾಕಷ್ಟು ಮನುಷ್ಯ ಜನ್ಮವನ್ನ ಕೊಡು. ನಾ ಕೊಡಾಕ ಬೇಡಂದಿಲ್ಲ, ನೀ ಏನು ಮಾಡು, ನನಗ ಐಶ್ವರ್ಯವನ್ನು ಕೊಡು, ಮನುಷ್ಯ ಜನ್ಮವನ್ನು ಕೊಡು.
ಕೊಟ್ಟು ನನ್ನನ್ನು ಸದಾಕಾಲ ಸಂತರ ಶರಣರ ಸಂಘದಲ್ಲಿ ಇರುವಂತೆ ಹುಟ್ಟಿಸುವಂತ ಅಲ್ಲಿ ಬೇಡಿಕೊಂಡು ಮತ್ತೇನ್ ಬೇಡ್ಕೊಂಡ್ರು ಅಂತ ಕೇಳಿದ್ರೆ ಬೇಕಾದಷ್ಟು ಐಶ್ವರ್ಯವನ್ನ ಕೊಡು, ಧನ ಧಾನ್ಯವನ್ನ ಕೊಡು, ಆದ್ರೆ ಮತ್ತೊಬ್ಬರಿಗೆ ಹಂಚಿ ತಿನ್ನುವಂತ ಗುಣವನ್ನ ಕೊಡು ಅಂತ ಬೇಡಿಕೊಂಡ್ರು. ಹೌದಿಲ್ರಿ? ಬೇಡುವೆ ನಭವ ನಿಮ್ಮನ್ನು ಭವಭವದಳು ಮಾಡಿನ ಗೊಲಿದು ಸುಗುಣ ಸಂತತಿಯನ್ನು. ಸುಗುಣ ಅಂತಂದ್ರೆ ಏನ್ರಿ? ಇವೆ. ಅದ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಏನಪ್ಪಾ ಅಂತ ಕೇಳಿದ್ರ ಸುಮ್ಮನಾಗದು ಅರಿವಿನಿಂದಲೇ ಮುಕುತಿ, ನೆಮ್ಮಿ ಲೇಸರಿಸುವ ಗುಣಗಣ ಇಲ್ಲದವರಿಗೆ ಅಂತ ಅಲ್ಲಿ ಕೇಳ್ಕೊಂಡಾರ. ಎಂಥ ಗುಣವನ್ನ ಕೊಡು ಪರಮಾತ್ಮ ಅಂತಂದ್ರೆ ಹರಪೂಜೆ, ಕರುಣ, ವಿನಯ, ನಿಜ ಸಮಯ ನಿಷ್ಠೆ, ವಿರತಿ, ವಿದ್ಯೆ, ಕ್ಷಮೆ, ಕ್ಷಮೆ, ವರಭಕ್ತಿ, ನೀತಿಗಳ ಬಲವಿಲ್ಲದವನಿಗೆ ಅಂತ ಅಲ್ಲಿ ಇಂಥ ಗುಣವನ್ನ ಕೊಡು ಅಂತ ಅಲ್ಲಿ ಕೇಳ್ಕೊಂಡ್ರು. ಇಲ್ಲೇನು ಕೇಳ್ಕೊಂಡ್ರು ಅಂತ ಕೇಳಿದ್ರೆ ಸಾಕಷ್ಟು ಐಶ್ವರ್ಯವನ್ನು ಕೊಡು, ಕೊಟ್ಟರು ಏನು ಮಾಡು, ಮತ್ತೊಬ್ಬರಿಗೆ ಹಂಚಿ ತಿನ್ನುವಂತಹ ಗುಣವನ್ನು ಕೊಡು, ಮನಸ್ಸನ್ನು ಕೊಡು, ವಿತರಣೆದೊಡನೆ ಭೋಗಿಸುವ ಅರ್ಥದವನು. ಅಂದ್ರೆ ನಾನು ತಿನ್ನಬೇಕು, ಮತ್ತೊಬ್ಬರಿಗೆ ಕೊಟ್ಟು ತಿನ್ನುವಂತ ಬುದ್ಧಿಯನ್ನ ಕೊಡು. ಹಿತ ವಚನವೇ ತೊಡವಿಲಿಪ ದಾನವನು. ಹಿತ ವಚನವೇ ತೊಡವಿಲಿಪ ದಾನವನು ಅಂತಂದ್ರೆ ಮನೆಗೆ ಬಂದಂಥವರಿಗೆ ಏನು ಬೇಕಾದ ದಾನವನ್ನು ಕೊಡು. ಆದ್ರೆ ಒಂದು ಮನಸ್ಸಿಗೆ ಕಠೋರವಾಗಿರ್ತಕ್ಕಂಥ ಮಾತನ್ನ ಆಡಿದೆ ಅಂತಂದ್ರೆ ಏನಾಗ್ತದ? ನೀ ಎಷ್ಟು ದಾನ ಮಾಡಿದ್ರು ವ್ಯರ್ಥ ಆಗ್ತದೆ. ನೀ ಎಷ್ಟು ಏನೇ ಮಾಡಿದ್ರು ವ್ಯರ್ಥ ಆಗ್ತದೆ. ನೀ ಏನೇ ಕೊಡು, ಹೆಂಗಾದ್ರೂ ಕೊಡು, ಆದ್ರೆ ಏನು ಮಾಡು, ಮಿಗೆ ಮೃದು ವಚನ, ವಿನಯದಿಂದ ಕೂಡಿರು. ಹಸಿದು ಬಂದ ಜಂಗಮ ಯೋಗಿ, ಕುಸ್ತಿ ಕಾಳಗ ಮಾಡಿದಕ್ಕಾಗಿ ಮುಂದಿನ ಮನೆಗೆ ಹೋಗೆಂದೇ ಸಾಗಿ, ಪುಣ್ಯ ನಿನಗ ಹೆಂಗ ಬಂದಿತ್ತು ಹೋಗಿ ಅಂತ ಒಬ್ಬ ಶಬ್ದ ಹೇಳ್ತಾ ಇದ್ದಾರೆ. ಒಬ್ಬ ಮನೆ ಮುಂದೆ ಹಸುದ ಬಂದಾನಪ್ಪ ಅಂತಂದ್ರೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಹಸಿದು ಬಂದ ಜಂಗಮ ಯೋಗಿ ಒಬ್ಬ ಪರಮಾತ್ಮನ ಸ್ವರೂಪನಾಗಿರ್ತಕ್ಕಂತಹ ಯಾವ ರೂಪದೊಳಗೆ ಬರ್ತಾನೆ ಗೊತ್ತಿಲ್ಲ. ಇದರ ರೂಪದಾಗ ಬರ್ಬೇಕಂತ ನಿಯಮವೂ ಇಲ್ಲ. ನಿಜವಾದ ರೂಪದಾಗ ಬಂದ್ರೆ ಅವನು ಯಾರೂ ಸೇರೋದು ಇಲ್ಲ, ದೂರ ಓಡ್ತಾರೆ. ಹೌದಿಲ್ರಿ? ದೂರ ಓಡ್ತಾರೆ. ಯಾಕೆ? ನಿಜವಾದ ರೂಪ ಬರಕ್ಕೆ ಆಗೋದಿಲ್ಲ, ಬಂದ್ರೆ ಯಾರು ನಿಲ್ಲೋದಿಲ್ಲ, ಅವ್ನು ನೋಡಕ್ ಸಹಿತ ಇಷ್ಟಪಡಂಗಿಲ್ಲ. ಒಂದು ಸಣ್ಣದೊಂದು ಚೋಡ್ ಬಂದ್ರೆ ನಿಲ್ಲಕ್ಕೆ ಆಗೋದಿಲ್ಲ ನಮಗೆ. ಹೌದಿಲ್ರಿ? ಒಂದು ಹಾವು ಬಂದ್ರಂತ ಮುಗಿದ ಹೋಯ್ತು, ಇಲ್ಲಿ ಒಬ್ರು ನಿಲ್ಲ ಗುಡಿಯಾಗ. ಹಂಗ ಸಾಕ್ಷಾತ್ ಪರಮಾತ್ಮ ಬಂದ್ರೆ ಯಾರು ಇದನ್ನ ಮಾಡೋದಿಲ್ಲ, ಅದಕ್ಕೆ ಗೊತ್ತು ಆಗೋದಿಲ್ಲ. ಬರ್ಕೋ ಸಾಕ್ಷಾತ್ ನರಾಕೃತಿ ಅಂತ ಹೇಳ್ತಾರ. ಪರಮಾತ್ಮ ಯಾವ ರೂಪದೊಳಗೆ ಬರ್ತಾನೆ ಗೊತ್ತಿಲ್ಲ. ಮನೆ ಮುಂದೆ ಒಂದು ಭಿಕ್ಷುಕನ ರೂಪದಲ್ಲಿ ಬರಬಹುದು, ಒಂದು ಸಣ್ಣ ಮಗುವಿನ ರೂಪದಲ್ಲಿ ಬರಬಹುದು, ಒಂದು ಸಾಧು ವೇಷದಲ್ಲಿ ಬರಬಹುದು. ಯಾವ ವೇಷದೊಳಗೆ ಬರ್ತಾರ ಗೊತ್ತಿಲ್ಲ. ಅವಾಗ ಹಸಿದು ಬಂದ ಜಂಗಮ ಯೋಗಿ, ಕುಸ್ತಿ ಕಾಳಗ ಮಾಡಿದಕ್ಕಾಗಿ. ನೀ ಏನಂತಾರಿ? ಮನೆಗೆ ಒಬ್ಬರು ಬಂದಾರಪ್ಪ ಅಂತ ಕೇಳಿದ್ರೆ, ಕೈ ಖಾಲಿ ಇಲ್ಲ, ಮನೆಗೆ ಹೋಗ್ರಿ, ನಿನಗೇನಾಗೈತೆ ದುಡ್ಕೊಂಡು ತಿನ್ನಾಕ, ಅಡ್ಡ ಕಡಿದ್ರೆ 6 ಆಗ್ತಿ, ಉದ್ದ ಕಡಿದ್ರೆ 3 ಆಗ್ತಿ, ದುಡ್ಕೊಂಡು ತಿನ್ನಾಕ ಅಳಗಾಲ ಆಗೈತೇನು ಅಂತ ಕೇಳ್ತಾರಬ್ಬ. ಹಂಗಣಬಾರ್ದು. ಕುಸ್ತಿ ಪೈಲ್ವಾನ ನದಿ ನಿನಗೇನಾಗೈತಿ ಅಂತೀರಲ್ಲ, ಹಂಗ ಅಣಲಿಕ್ಕೆ ಹೋಗಬಾರ್ದು. ಕೈ ಖಾಲಿ ಇಲ್ಲ ಇಲ್ಲ ಅಂತಿರಲ್ಲ, ಕೈ ಖಾಲಿ ಇಲ್ಲ ಅಂದ್ರೆ ಅರ್ಥೇನು? ಕೈ ತುಂಬೈತಂತ ಅರ್ಥ, ಖಾಲಿ ಇಲ್ಲಂದ್ರೆ ತುಂಬೈತಂತ ಅರ್ಥ. ಇಲ್ಲಿ ಖಾಲಿ ಇಲ್ಲಂದ್ರೆ ತುಂಬಿದಾಗ ಕೊಡಬೇಕು ವಿನಃ ಪೂರ್ತಿ ಖಾಲಿ ಆದ ಮ್ಯಾಲ, ನಿಮ್ಮ ಕೀಲಿ ಕೈ ಸ್ವಸ್ಥರ ಕೈಯಾಗ ಹೋದ ಮ್ಯಾಲ, ಮಗ ಮಕ್ಕಳೆಲ್ಲ ಕಸ್ಕೊಂಡು ಹೊರಗೆ ಹಾಕಿದ ಮ್ಯಾಲ ಏನು ಕೊಡೋದೈತ್ರಿ? ನಿಮ್ಮ ಮೈಯೊಳಗ ರಕ್ತ ಇದ್ದಾಗ, ನಿಮ್ಮ ಕೈಯೊಳಗ ಕೊಡತಕ್ಕಂಥ ಅಧಿಕಾರ ಶಕ್ತಿ ಇದ್ದಾಗ ಅವಾಗ ಏನು ಮಾಡ್ಬೇಕಂತ ಕೊಟ್ಟ ಪುಣ್ಯನ ಕಟ್ಕೋಬೇಕಂತ. ಕುಸ್ತಿ ಕಾಳಗ ಮಾಡಿದಕ್ಕಾಗಿ ಪುಣ್ಯ ನಿನಗ ಹೆಂಗ ಬಂದಿತ್ತು ಬುದ್ಧಿ ಅಂತ ಹೇಳ್ತಾ ಇದ್ದಾರೆ. ನೀವು ಪುಣ್ಯ ಬರಬೇಕಾಗಿತ್ತಂದ್ರೆ ಏನಾದ್ರೂ ಕೊಡ್ರಿ, ಆದ್ರೆ ವಿನಯದಿಂದ ಕೊಡ್ರಿ ಅಂತ ಅರ್ಥ. ವಿನಯದಿಂದ ಕೊಡಬೇಕು, ಭಕ್ತಿ ಪೂರ್ವಕವಾಗಿ ಕೊಡಬೇಕು. ಕೊಟ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಪುಣ್ಯ ಸಂಪಾದನೆ ಆಗ್ತದೆ, ಪುಣ್ಯ ಸಂಪಾದನೆ ಆಗ್ತದೆ.
ಹಿಂಗ ಒಂದು ಕೃಷ್ಣನ ಕಾಲದಲ್ಲಿ ಇದ್ದಾಗ ಕೃಷ್ಣನ ಮುಂದೆ 3 ಮಂದಿ ಬಂದು ಏನು ಮಾಡಿದ್ರಂತ, ಧರ್ಮ ಮತ್ತೆ ಭೀಮ ಅರ್ಜುನ 3 ಮಂದಿ ಬಂದು ಒಂದು ಮಾತನ್ನು ಹೇಳಿದ್ರು. ಅವಾಗ ಹೇಳ್ತಾರೆ ಏನಪ್ಪಾ ಅಂತ ಕೇಳಿದ್ರೆ, ಕೃಷ್ಣನ ಮುಂದೆ ಹೇಳಿದಾಗ ಜಗತ್ತಿನೊಳಗೆ ಯಾರ್ಯಾರು ಹೆಂಗದ ನೋಡ್ಕೊಂಡು ಬೇರೆ ಅಂತ ಕೇಳಿದ್ರೆ, ಆವಾಗ ಪ್ರತಿಯೊಬ್ಬರು ಹೋಗಿ ನೋಡಿಕೊಂಡು ಬಂದ. ಅರ್ಜುನನ ಒಂದು ಕಡೆ ಕಳಿಸಿದ್ರು, ದುರ್ಯೋಧನ ಒಂದು ಕಡೆ ಕಳಿಸಿದ್ರು, ಧರ್ಮನ ಒಂದು ಕಡೆ ಕಳಿಸಿದ್ರು, ಭೀಮನ ಒಂದು ಕಡೆ ಕಳಿಸಿದ್ರು. ದುರ್ಯೋಧನಿಗೆ ಎಲ್ಲ ಜಗತ್ತೆಲ್ಲ ಏನು ಕಾಣ್ತಿದ್ದು ದುಷ್ಟಾಗಿ ಕಾಣ್ತಿದ್ರು. ಕೇಳಿದ್ರ ಏನಂದ್ರೆ ಅವ್ರು ಕೇಳಿದ್ರ ಒಬ್ರು ಚಲೋ ಇಲ್ಲ, ಸ್ವಲ್ಪ ನಾನು ಒಂದು ಸ್ವಲ್ಪ ಚಲೋ ಇದೀನಿ ಅಂದದ್ದು. ಯಾರು? ದುರ್ಯೋಧನ. ಅವಾಗ ಭೀಮನ ಕೇಳಿದ್ರು, ಭೀಮ ಹೇಳಿದ ಎಲ್ಲರೂ ಹುಮ್ಮರಿ ಅದಾರ ಅಂತಂದದ್ದು. ಯಾಕಂದ್ರೆ ಅವನು ಹುಮ್ಮ ಇದ್ದ. ಹಂಗ ಮತ್ತು ಧರ್ಮರಾಜನ ಕೇಳಿದ್ರಂತೆ, ಧರ್ಮರಾಜ ಏನಂತ, ಊರೊಳಗೆ ಒಬ್ಬರೂ ಕೆಟ್ಟವರಿಲ್ಲ, ಒಬ್ಬರೂ ದುಷ್ಟರಿಲ್ಲ, ಅದರೊಳಗೆ ನಾನಾ ಒಂದು ಸ್ವಲ್ಪ ದೋಷದಿಂದ ಕೂಡಿನೇನೋ ಪರಮಾತ್ಮ ಅಂತ ಒಬ್ಬ ಅಂದ. ಯಾರು? ಧರ್ಮದೇವ ಅಂದ. ಎಲ್ಲರೂ ವಿನಯವಂತರದಾರ, ಎಲ್ಲರೂ ಧರ್ಮವಂತರದಾರ, ಎಲ್ಲರೂ ಭಕ್ತಿವಂತರದಾರ, ಅದರೊಳಗೆ ನಾನಾ ಒಂದು ಸ್ವಲ್ಪ ತಪ್ಪಿದ್ದೀನೇನೋ ಭಗವಂತ ಅಂತ ಕೃಷ್ಣನ ಮುಂದೆ ಧರ್ಮರಾಯ ಹೇಳಿದಂತೆ. ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಯಾರು ವಿನಯದಿಂದ ಇರ್ತಾರಲ್ಲ ಅವ್ರು ಏನಾಗ್ತಾರೆ, ಜಗತ್ತಿಗೆ ನಿಸ್ಸಾಂತರಾಗ್ತಾರೆ. ವಿನಯದಿಂದ ವಿನಯ ಇರ್ತಕ್ಕಂಥದ್ದು ಬಹಳ ಮುಖ್ಯದ ರೀ. ನಮ್ಮ ಮಾತು ಹೆಂಗಿರಬೇಕು ಅಂತ ಕೇಳಿದರೆ ಕಠೋರ ಆಗಬಾರ್ದು. ನಮ್ಮ ಮಾತು ವಿನಯದಿಂದ ಕೂಡಿರಬೇಕಂತೆ. ಹೆಂಗಪ್ಪ? ಒಂದು ಊರೊಳಗೆ ದೊಡ್ಡ ಆಗರ್ಭ ಶ್ರೀಮಂತ ಇದ್ರಿ. ಆಗರ್ಭ ಶ್ರೀಮಂತ ಇದ್ದ. ಅವ ಏನ್ ಮಾಡಿದ್ದ ಅಂತ ಕೇಳಿದ್ರೆ 10 ಅಂತಸ್ತಿನ ಮನೆ ಕಟ್ಟಿದ್ರಿ. 10 ಅಂತಸ್ತಿನ ಮಾಡೇ ಕಟ್ಟಿದ್ದ. ಆ ಮಾಡೇ ಮ್ಯಾಲ ಕುಂತಿದ್ರಿ ಅವ ಹೆಂಗಿದ್ದ ಅಂತ ಕೇಳಿದ್ರೆ, ಮಳೆ ಬಂದಾಗ ಅಕಸ್ಮಾತ್ ಶಾಲೆ ಹುಡುಗರು ಅಕಸ್ಮಾತ್ ಅವ್ನು ದಾರ್ಯಾಗ ಹೊಂಟಿದ್ದಂದ್ರೆ, ಅಕಸ್ಮಾತ್ ಮಳೆ ಬಂತಂದ್ರೆ ಅವನ ಹೊಟ್ಟಿ ಬಡ್ಡ್ಯಾಗ 10 ಹುಡುಗರು ನಿಂದಿರ್ಬೋದದು. ಹಂಗಿದ್ರಿ ಆ ಮಣಿ ಸಾವುಕಾರ. ಮೇಲಿನ ಮಾಡಿಯೊಳಗೆ ಕುಂತಿದ್ದ, ದೊಡ್ಡದಾಗಿರ್ತಕ್ಕಂಥ ಒಂದು ಮಂಚದ ಮ್ಯಾಲ ಕುಂತಿದ್ದಂತ ಮಂದಿ ನೋಡ್ಕೋಂತ ಕುಂತಿದ್ದ. ದಾರಿಗೆ ಇದ್ರಿ ದೊಡ್ಡ ಬಿಲ್ಡಿಂಗ್, 10 ಅಂತಸ್ತಿನ ಬಿಲ್ಡಿಂಗ್. ಆವಾಗ ಒಂದು ಹುಡುಗ ಏನ್ ಮಾಡ್ತಿ ಅಂತ ಕೇಳಿದ್ರೆ, ಬಡವನಾಗಿರ್ತಕ್ಕಂಥ ಬಡ ರೈತನ ಮಗ ಬಂದ ಹಾದು ಹೊಂಟಿದ್ರಿ. ಅವ ಸುಮ್ಮ ಹೋಗ್ಬೇಕಿಲ್ರಿ. ಆ ಹುಡುಗ ಸುಮ್ಮ ಹೋಗಿಲ್ಲ. ಹಂಗ ಹಾದ ಸಾವುಕಾರನ ಮನೆ ಮುಂದೆ ಹಾದು ಹೊಂಟಿದ್ದ. ಅವಾಗ ಮ್ಯಾಲ ನೋಡಿದದ್ದು, ಈ 10 ಅಂತಸ್ತಿನ ಮಾಡಿ ಏನಿತ್ತಲ್ಲ, ಆ ಮಾಡಿ ಮ್ಯಾಲ ಬೋರ್ಡ್ ಹಾಕಿ ನೋಡಿದ. ಈ ಸಾವುಕಾರ ಕುಂತಾಗ ನಗಿ ಬಂದ್ರಿ ಆ ಹುಡುಗರಿಗೆ. ಆ ಹುಡುಗ ಕೊಳ್ಳ ನಕ್ಕ. ಆ ನಗುದನ್ನ ಆ ಮಾಡಿದಾಗ ಕುಂತಿದ್ದನ ಆ ಸಾವುಕಾರ ನೋಡಿದದ್ದು. ಸಾವುಕಾರನಿಗೆ ಬಹಳ ಖುಷಿ ಆಯ್ತ್ರಿ. ಇವ್ ನನ್ನ ಐಶ್ವರ್ಯ ನೋಡಿ, ನನ್ನ ಮಣಿ ನೋಡಿ ನಕ್ಕಾನ, ಇವನಿಗೆ ಏನಾದರೂ ಬಹುಮಾನ ಕೊಡಬೇಕು, ಇವಿಗೇನಾದ್ರೂ ಬೆಳ್ಳಿ ಬಂಗಾರ ಕೊಡಬೇಕಂತ ತನ್ನ ಕೈಯೊಳಗಿನ ಆಳುಗಳನ್ನು ಕಳಿಸಿದನು. ಹುಡುಗನ ಕರ್ಕೊಂಡು ಬರ್ರಿ, ಎದಕ್ಕೆ ನಕ್ಕಾನ ಕೇಳೋಣ ಅಂತೇಳಿ. ಆತ ಹುಡುಗನ ಹೋಗಿ ಕರ್ಕೊಂಡು ನಮ್ಮ ಸಾವುಕಾರ ಕಡೆಯಕತ್ತಂತ ಕರೆದ. ನಾವು ಕರ್ಕೊಂಡು ಹೋದ್ರಿ. ಎಲ್ಲಿ? ಸಾವುಕಾರ ಇದ್ದಲ್ಲಿ 10ನೇ ಅಂತಸ್ತು ಮ್ಯಾಲ ಕುಂತಿದ್ದಾರೆ. ಕುಂತಾಗ ಆ ಹುಡುಗನ ಕರ್ಕೊಂಡು ಸಾವುಕಾರ ಕೇಳಿದಂತ ಗದ್ದ ಹಾಕೊಟ್ಟು ಹಿಡಿದ, ಏನಪ್ಪ ಮಗು, ನನ್ನ ನೋಡಿ ನಕ್ಕಿಲ್ಲ, ನೀ ನಕ್ಕಿದ್ದು ಬಹಳ ಖುಷಿ ಆಯಿತು. ಏನು ನೋಡಿ ನಕ್ಕಿ? ಈ ಮಣಿ ನೋಡಿ ನಕ್ಕೋ? ಏನು ನೋಡಿ ನಕ್ಕಿ? ನಿನಗೆ ಹೇಳು, ನಿನ್ನ ಮನಸ್ಸಿನಾಗಿದ್ದದ್ದು ಹೇಳು, ನೀ ಹೇಳಿದ್ದ ಕೊಡ್ತೀನಿ ಅಂತ ಸಾವುಕಾರ. ಅವಾಗ ಹುಡುಗ ಏನು ಅನ್ಬೇಕ್ರಿ, ಅಲ್ಲ ಸಾವುಕಾರ, ಇಷ್ಟೊಂದು ದಪ್ಪದಿರಿ, ಇಷ್ಟು ಮಾಡಿನಾಗ ಕುಂತಿರಿ, ಮ್ಯಾಗಿನ ಮಾಡಿನಾಗ ಅಕಸ್ಮಾತ್ ನೀ ಸತ್ಯ ಅಂದ್ರೆ ಹೆಂಗೆ ತಳಗ ತರ್ತಾರ ಅಂತ ನಗಿ ಬರ್ತೀರಿ ಅಂತ ನೋಡಿ. ಅವಾಗ ಮೊದಲ ಸಾವುಕಾರ ಏನು ಕಡಿಮೆ ಇದ್ದಿದ್ದಿಲ್ರಿ. ಪೊಲೀಸರ ಗೋಜಾರ ಕೋರ್ಟ್, ಹೈಕೋರ್ಟ್ ಅವ್ರ ಕೈಯಾಗಿದ್ರಿ. ಅಷ್ಟೊಂದು ಶ್ರೀಮಂತಿದ್ದ. ಅವಾಗ ಬಹಳ ಸಿಟ್ಟು ಬಂತೈತಿ.
ಹುಡುಗನ ಕಟ್ಟಿದ್ರು. ಹಂಗ ಆಡು ಹುಡುಗರು ಹೋಗಿ ಅವ್ರ ಅಪ್ಪನ ಮುಂದೆ ಹೇಳಿದ್ರು, ಅಲ್ಲ ನಿನ್ನ ಮಗನ ಸಾವ್ಕಾರ ಮನೆಯ ಕಟ್ಟಿ ಹಾಕ್ಯಾರ, ನೀ ಬರಬೇಕು ಅಂತ ಹೇಳಿದ್ರು. ಆ ಹುಡುಗನ ತಂದೆಗೆ ಅವ ಬಡವ ಮನುಷ್ಯ ರೀ, ಮತ್ತೊಬ್ಬರು ಹೊಲದಾಗ ಚಾಕರಿ ಮಾಡಕ್ ಹೋಗಿದ್ದ. ಸುದ್ದಿ ಆಯ್ತು, ಓಡಿ ಬಂದ ನನ್ನ ಮಗನ ಯಾಕೆ ಕಟ್ಟ್ಯಾರ ಅಂತೇಳಿ ಸಾವ್ಕಾರ ಮನೆಗೆ ಬಂದದ್ದು. ಸಾವ್ಕಾರ ಹೇಳ್ತಾನಂತ, ಅಲ್ಲೋ ನಿನ್ನ ಮಗನಿಗೆ ಹಿಂಗ ಬುದ್ಧಿ ಕಲಿಸಿ ಏನು ಹಿಂಗ ಮಾತಾಡ್ತಾನ ಅಂತ ಕೇಳ್ತಾನ ಸಾವ್ಕಾರ. ಅವಾಗ ಆ ಬಡವ ಮನುಷ್ಯ ಹೇಳ್ತಾನಂತ ಹುಡುಗನ ತಂದೆ, ಏನಂದ್ರಿಯಪ್ಪ ಅಂತ ಕೇಳಿದನು. ಏನಂದ್ರಿಯಪ್ಪ ಅಂತ ಕೇಳಿದಾಗ ಸಾವ್ಕಾರ ಹೇಳ್ತಾನ, ಅಲ್ಲ ನೀ ಸತ್ಯಂದ್ರ ಹೆಂಗ ತರೋದು ಅಂತ ಹೇಳ್ತಾನ ನಿನ್ನ ಮಗ, ಹಿಂಗ ಬುದ್ಧಿ ಕಲಿಸಿ ಏನು ಅಂತ ಆ ಯಾವ ಬಡ ರೈತನಿಗೆ ಹೇಳಿದ. ಅವಾಗ ಹುಡುಗನ ತಂದೆ ಹೇಳಿದಂತ, ಅಲ್ಲೋ ಎಂತ ಹುಚ್ಚುಡ್ಬೇಕ್ರಿ ಅದು, ಹೆಂಗ ತರೋದಲ್ಲ ಅದನ್ನ ತರುದು ಹೆಂಗ ಮಾಡೋದು, ತರುದು ಬೇಡ ಏನು ಬೇಡ, ಏನು ಮಾಡೋದ್ರಿ, ಸಣ್ಣಾಗಿ ಪೀಸ್ ಮಾಡೋದು, ಕೆಳಗೆ ಚಿಲ್ಲ ಕಟ್ಬೋದು ಬರೋದು, ಇದ್ರಾಗ ಏನು ಮಾಡ್ಬೇಕ್ರಿ ಅಂತ ಅಂದದ್ರಿ. ಅದ್ರಾಗ ಇವನು ಕಟ್ಟಿರ್ಲಿ ಮಗಳಂತ ಅವ್ರನ್ನ ಕಟ್ಟಿದ್ರಿ. ಅವರು ತಂದೆ ಬಂದ್ರಿ. ಯಾರು ತಂದಿ? ಅವನಪ್ಪ ಅಂದ್ರೆ ಅಜ್ಜ. ಅವನಿಗೂ ಸುದ್ದಿ ಹತ್ತಿ, ನಿನ್ನ ಮಗನ ಮೊಮ್ಮಗನ ಕಟ್ಟಿ ಹಾಕ್ಯಾರ ಸಾವ್ಕಾರ, ಬರ್ಬೇಕಂತ ಕರ್ಕೊಂಡು ಬಂದ್ರೆ ಓಣ್ಯನ್ನವ್ರು ಸೇರಿ. ಅವಾಗ ಕರ್ಕೊಂಡು ಬಂದಾಗ ಏನಾಯ್ತು ಅಂತ ಕೇಳಿದ್ರೆ ಅವಾಗ ಹೇಳ್ತಾನೆ ಸಾವ್ಕಾರ, ಅಲ್ಲೋ ನಿನ್ನ ಮಗಗ ಮೊಮ್ಮಗ ಹಿಂಗ ಬುದ್ಧಿ ಕಲಿಸಿ ಏನಿನ ಮನೆಯಾಗ ಸಂಸ್ಕಾರ ಕೊಟ್ಟಿಲ್ಲ ಅಂತ ಸಾವ್ಕಾರ ಹೇಳ್ತಾನಂತ. ಅವಾಗ ಅಜ್ಜ ಹೇಳ್ತಾನೆ, ಏನಂದ್ರಿ ಅಪ್ಪ ಅವರು, ನಿನ್ನ ಮಗ ನೋಡಿದ್ರ ಸಣ್ಣಾಗಿ ಪೀಸ್ ಮಾಡ್ಬೇಕಂತಾಗ, ನಿನ್ನ ಮೊಮ್ಮಗ ನೋಡಿದ್ರೆ ಹೆಂಗ ತರುದು ಸತ್ತ ತಾವು ಯೋಚನೆ ಮಾಡ್ತಾನ ಅಂದಾಗ ಏನ್ ಅನ್ಬೇಕ್ರಿ ಆ ಮಗಕ್ಕ? ಅಲ್ರಿ ಬಹಳ ದಡ್ರದಾರೆ, ಅವ್ರಿಗೆ ಬುದ್ಧಿನ ಇಲ್ರಿ, ಮಗಗೂ ಗೊತ್ತಿಲ್ಲ ಮೊಮ್ಮಗೂ ಗೊತ್ತಿಲ್ಲ, ಹೆಂಗಾರ ಯಾಕೆ ತರೋದು, ಸಣ್ಣಾಗಿ ಪೀಸರ ಯಾಕೆ ಮಾಡೋದು, ಇಡೀ ಬಿಲ್ಡಿಂಗ್ ಉರಿ ಹಚ್ಚಿದ ಅಜ್ಜಿ ಅಂತ ನೋಡಿ. ಅವನು ಕಟ್ರಿ ಅಂತ ಕಟ್ಟಿದ ಸಾವ್ಕಾರ. ಅದು ಮುಂದೆ ಸುದ್ದಿ ಎಲ್ಲಿಗೆ ಐತ್ರಿ? ಆ ಅಜ್ಜನ ಹೆಂಡಿಗೆ ಹತ್ತೈತ್ರಿ. ಅಜ್ಜಿಗೆ ಸುದ್ದಿ ಆಯ್ತು. ಅಜ್ಜಿನ ಕರ್ಕೊಂಡು ಬಂದ್ರೆ ನಿನ್ನ ಗಂಡನ ನಿನ್ನ ಮಗನ ನಿನ್ನ ಮೊಮ್ಮಗನ ಕಟ್ಟಿ ಹಾಕ್ಯಾರ ಸಾವ್ಕಾರ, ಬಾ ಅಂತ ಕರ್ಕೊಂಡು ಮಾಡ್ರಿ. ಅವಾಗ ಅಜ್ಜಿನ ಬಂತು, ಅಳ್ಕೊಂತ ಕೊಡೋ ಅಂತ ಅಳ್ಕೊಂತ ಬಂತ. ಯಾಕ್ರಿ ಅಪ್ಪ ನನ್ನ ಮಗ ನನ್ನ ಯಜಮಾನ ನನ್ನ ಮೊಮ್ಮಗ ಏನ್ ತಪ್ಪು ಮಾಡಿದಾರ ಅಂದಾಗ ಆ ಸಾವ್ಕಾರ ಹೇಳ್ತಾನ, ನಿನ್ನ ಮಗಗ ಮೊಮ್ಮಗ ನಿನ್ನ ಗಂಟೆಗ ಸ್ವಲ್ಪ ಬುದ್ಧಿ ಗಿದ್ದಿ ಹೇಳೋದೈತಿ ನಿನಗ. ಹಿಂಗಂತಾರ, ನಿನ್ನ ಮೊಮ್ಮಗ ಹೆಂಗ ತರುದಂತಾನ, ನಿನ್ನ ಮಗ ಸಣ್ಣಗೆ ಪೀಸು ಮಾಡಿ ತರುದಂತಾನ, ನಿನ್ನ ಗಂಟೆ ಏನಂತಾನೆ ಇಡೀ ಬಿಲ್ಡಿಂಗ್ ಉರಿ ಹಚ್ಚುದಂತ ಹೇಳ್ತಾನ. ಹಿಂಗ ಕಲಿಸಿ ಏನೋ ಬುದ್ಧಿ ಅಜ್ಜಿ ಅಂತ ಅಜ್ಜಿನ ಬೈಯಾಕತ್ತಿದಂತ. ಅಜ್ಜಿ ಏನ್ ಹೇಳ್ತಾಳ ಅಂತ ಅಳಾಕತ್ತಂತೆ. ಆ ಸಾವ್ಕಾರನ ಗಟ್ಟಿಯಾಗಿ ಕಾಲಿಡ್ಕೊಂಡ, ಯಪ್ಪ ನನ್ನ ಮೊಮ್ಮಗ ಅಲ್ಲ ನಿನ್ನ ಮೊಮ್ಮಗ, ಮೃದು ವಚನವೇ ಸಕಲ ಜಪಂಗಳಯ್ಯ, ಯಪ್ಪ ನನ್ನ ಮೊಮ್ಮಗ ಅಲ್ಲ ನಿನ್ನ ಮೊಮ್ಮಗ ಅಂತ ಹೊಟ್ಟೆ ಹಾಕೋ, ನನ್ನ ಮಗ ಅಲ್ಲ ನಿನ್ನ ಮಗ ಅಂತ ಹೊಟ್ಟೆ ಹಾಕೋ, ನನ್ನ ಮಗ ಅಲ್ಲಪ್ಪ ಅವ ನಿನ್ನ ಮಗ ಏನಾದ್ರು ಅಂದ್ರೆ ಏನಾರ ಮಾಡ್ತೀರಿ ಸಾವ್ಕಾರ? ಏನು ಮಾಡೋದಿಲ್ಲ. ಅದನ್ನ ನಾವು ದುಡ್ಕೊಂತಿರ್ತೀವಪ್ಪ, ನಾವು ದುಡ್ಕೊಂತಿರ್ತೀವಿ, ಬಡವರದೀವ, ನಿಮ್ಮ ಹೊಲದೊಳಗೆ ಚಾಕರಿ ಮಾಡೋರು, ನಿಮ್ಮ ಹೊಲದೊಳಗೆ ಇಡೋರು. ನನ್ನ ಮೊಮ್ಮಗ ಅಲ್ಲ ನಿನ್ನ ಮೊಮ್ಮಗ, ನನ್ನ ಮಗ ಅಲ್ಲ ನಿನ್ನ ಮಗ, ನನ್ನ ಗಂಡ ಏನದನಲ್ಲ ನಿಮ್ಮ ಅಣ್ಣ ಅಂತ ತಿಳ್ಕೋರಿ ಅಥವಾ ತಮ್ಮ ಅಂತ ತಿಳ್ಕೋರಿ, ಏನೂ ಮಾಡಬೇಡ್ರಿ ಸಾವ್ಕಾರ ಅಂತ ಬಿತ್ತು ಕಾಲ ಮೇಲೆ ಬಿತ್ತು ಹೊಳ್ಳಾಡಕತ್ತದೆ. ಆಯ್ತು ತಗೊಂಡು ಅಜ್ಜಿ ಕರುಣೆಗೆ ಮನಸ್ಸೋತು ಬಿಟ್ಟು ಕೊಟ್ಟ ಅಂತ ಬರ್ತದೆ. ಹೇಳಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ಅದ ಒಂದು ಅವ್ರ ಮಾತು ಏನ್ ಮಾಡಿದ್ದು ಕಟ್ಟಾಕಷ್ಟು, ಅದೇ ಅಜ್ಜಿ ಮಾತು ಏನಾಯ್ತು ಬಿಡಲಿಕ್ಕೆ ಹಸ್ತು. ಹೇಳಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ವಿನಯದೊಳಗ ಮಾತಿನೊಳಗ ಮಾತು ಮುತ್ತಿನ ಹಾರದಂತಿರಬೇಕು, ಮಾತು ಸ್ಫಟಿಕದ ಸಲಾಕಿ ಅಂತಿರಬೇಕು, ಲಿಂಗ ಮೆಚ್ಚಿ ಹೌದು ಹೌದು ಅನ್ಬೇಕಂತ ನೋಡಿ. ಹಂಗ ಮಾತಾಡಿದೀವಿ ಅಂತಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ಏನಾಗ್ತದ್ರಿ? ನಾವು ವಿನಯವಂತರ ಆದೀವಿ ಅಂತಂದ್ರೆ ಪರಮಾತ್ಮನಿಗೆ ಕೂಡ
ಇಷ್ಟ ಆಗ್ತಾನತ್ರಿ ಮನುಷ್ಯ. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಎಲ್ಲೋ ಎಂದರೆ ಅಯ್ಯ ಎಂದರೆ ಸ್ವರ್ಗ, ಎಲ್ಲೋ ಎಂದರೆ ನರಕ. ಬಸವಣ್ಣ ಹೇಳಿದ್ದಾರೆ, ಇವನಾರವ ಇವನಾರವ ಇವನಾರವನೆಂದೆನಿಸಿದೆರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆ ಮಗಳೆಂದೆನಿಸಯ್ಯ. ಇವರು ನಮ್ಮವರು, ಇವರು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಯಾರು ನಡ್ಕೋತಾರಲ್ಲ, ಯಾರು ವಿನಯ ಪೂರ್ವಕದಿಂದ ಯಾರು ನಡ್ಕೋತಾರಲ್ಲ ಅವರು ಏನಾಗ್ತಾರೆ ಅಂತ ಶಂಕರ ಆಗ್ತಾರೆ. ಅಂದ್ರೆ ದೊಡ್ಡ ವ್ಯಕ್ತಿ ಆಗ್ತಾರೆ. ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ವಿನಯ ಒಂದೇ ಕಾರಣ ಅಲ್ಲ. ವಿನಯದಿಂದ ಇರಲಿಲ್ಲ, ನಾನೇ ನನ್ನಂತ ಶ್ರೀಮಂತ ಯಾರಿಲ್ಲ, ನನ್ನಂತ ಅಧಿಕಾರನೇ ಯಾರಿಲ್ಲ ಅಂತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಪರಮಾತ್ಮ ಒಮ್ಮೆ ದಪ್ಪ ಹಾಕಿ ಕುಡಿತಾನೆ. ಈ ಲಕ್ಷ್ಮಿ ಬರಬೇಕಾದ್ರೆ ಹೆಂಗ್ ಬರ್ತಾಳೆ? ಎದಿಗೆ ಒದ್ದು ಬರ್ತಾಳೆ. ಎದಿಗೆ ಒದ್ದಾಗ ಏನ್ ಮಾಡ್ತಾನ? ಆರಾಮದಿರ ಸೌಕಾರ ಅಂದ್ರ ಹಾ ಅಂತಾನೆ. ಊಟ ಆಗ್ತೇನ್ರಿ ಸೌಕಾರ ಹಾ ಅಂತಾನೆ. ಎದ್ರೇನ್ರಿ ಸೌಕಾರ ಅಂದ್ರ ಹಾ ಅಂತಾನೆ. ಭಾಳ ಉತ್ತರ ಇಲ್ರಿ ಮಗ. ಯಾಕಂದ್ರೆ ಐಶ್ವರ್ಯದ ಮನ ಇರ್ತದ. ಅದ ಲಕ್ಷ್ಮಿ ಹೋಗಬೇಕಾದ್ರೆ ಬೆಂಡೊಳಗ ಬೆಂಡಿಗೆ ಒದ್ದು ಹೋಗ್ತಾಳೆ. ಅವಾಗ ಎಲ್ಲರಿಗೂ ಕೈ ಮುಕ್ಕೊಂಡ್ ಅಡ್ಡಾಡ್ತಾನೆ. ಎದ್ರಿ ಸೌಕಾರ ಬಿದ್ರಿ ಸೌಕಾರ, ಹೌದಿಲ್ಲ? ಹಂಗ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ವಿನಯವಂತನಾಗಬೇಕು. ವಿನಯವಂತರ ಆದಿವಿ ಅಂತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನಮ್ಮ ಜನ್ಮ ಪಾವನ ಆಗ್ತದೆ ಅಂತ ಹೇಳುತ್ತಾ, ಯಾಕಂದ್ರೆ ಸಮಯ 9 ಗಂಟೆ ಆಗಿದೆ. ಇಂತಹ ವಾಕ್ರೂಪ ಸೇವೆಗಳನ್ನ ಸದ್ಗುರು ಶಿವಲಿಂಗೇಶ್ವರರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪಟೇ ಶಿವ ಹರ 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 ಮಹಾದೇವ. सद्गुरुनाथ महाराज की, सद्गुरु शिवलिंगेश्वर महाराज की, सकल साधु संत महाराज की जय. मंगलम जय नमः पार्वती पति शिव हर हर